ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದುರದ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1 ಕಂಪ್ಲೀಟ್ ಆಗಿ ನೋಡಿದ್ದೀವಿ. ಸೊ ನೀವು ಏನಾದರೂ ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದರೆ ಸೊ ಆ ಮಾಡ್ಯೂಲ್ 1ಗೆ ಅಸೈನ್ ಮಾಡಿರೋಂಥ 20 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ. ಓಕೆನಾ? ಸೊ ಇವಾಗ ನಾವು ಮಾಡ್ಯೂಲ್ 2 ಸ್ಟಾರ್ಟ್ ಮಾಡೋಣ. ಸೊ ಈ ಮಾಡ್ಯೂಲ್ 2 ಕ್ವೆಶನ್ಸು ಅಷ್ಟೇ ನಾನು ಜೂನ್ ಜುಲೈ ಮತ್ತು ಡಿಸೆಂಬರ್ ಜಾನ್ 2025 ಮತ್ತು ಮಾಡ್ಯೂಲ್ ಕ್ವೆಶನ್ ಪೇಪರ್ 1 2 ಇಂದನೇ ತೆಗ್ದಿರೋಂಥ ಕ್ವೆಶನ್ಸು. ಎಲ್ಲ ಕ್ವೆಶನ್ಸು ಎಲ್ಲ ಕಾನ್ಸೆಪ್ಟು ನೀಟಾಗಿ ಕ್ಲಿಯರ್ ಮಾಡ್ತೀನಿ ಮತ್ತು ಎಲ್ಲ ಕಾನ್ಸೆಪ್ಟುನು ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆನಾ? ಡೋಂಟ್ ವರಿ, ಈ ಮಾಡ್ಯೂಲ್ 2ಗೂ ಅಸೈನ್ ಮಾಡಿರೋಂಥ 20 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ. ಓಕೆ, ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಸೊ ಎಕ್ಸ್ಪ್ಲೇನ್ ದ ಡಿಸ್ಟಿಂಕ್ಟ್ ಟಾಸ್ಕ್ ಆಫ್ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್. ಸೊ ಏನೇನು ಟಾಸ್ಕ್ ಇದೆ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಫೈಂಡಿಂಗ್ ಔಟ್ ವಾಟ್ ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಟ್ ನೀಡ್ಸ್, writing them clearly, checking if they are correct and managing any changes. ಅಂದರೆ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಅಂದರೆ ಕಸ್ಟಮರ್ಸಿಗೆ ಏನು ಬೇಕು, ಬೇಕಾಗಿರೋದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊತಿದ್ದೀವ, ಆಮೇಲೆ ಅರ್ಥ ಮಾಡ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಬರೀಬೇಕು. ಅದಾದಮೇಲೆ ಚೆಕಿಂಗ್ ಇಫ್ ದೇ ಆರ್ ಕರೆಕ್ಟ್ ಆರ್ ನಾಟ್, ಸೊ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಓಕೆ, ಇಟ್ ಆ್ಯಕ್ಟ್ಸ್ ಲೈಕ್ ಅ ಬ್ರಿಡ್ಜ್ ಬಿಟ್ವೀನ್ ದ ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ದ ಸಾಫ್ಟ್ವೇರ್ ಡಿಸೈನ್. ಓಕೆ, ಅದು ಕಸ್ಟಮರ್ ನೀಡ್ಸ್ ಮತ್ತು ಸಾಫ್ಟ್ವೇರ್ ಡಿಸೈನ್ ಮಧ್ಯ ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ದ ಟೀಮ್ ಟು ಅಂಡರ್ಸ್ಟ್ಯಾಂಡ್ the problem, check feasibility, document the requirements clearly and manage the requirements throughout the requirement. ಅಂದರೆ ಸೊ ಇದು ಡೆವಲಪರ್ಸ್ ಟೀಮಿಗೆ ಅವ್ರಿಗೆ ಪ್ರಾಬ್ಲಮ್ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದಾಗ್ಲಿ, ಆಮೇಲೆ ಫೀಸಿಬಿಲಿಟಿ ಚೆಕ್ ಮಾಡೋದಾಗ್ಲಿ, ಅಥವಾ ತಿಳ್ಕೊಂಡಾದ್ಮೇಲೆ ಆ ರಿಕ್ವೈರ್ಮೆಂಟ್ಸ್ ಎಲ್ಲ ಡಾಕ್ಯುಮೆಂಟೇಶನ್ ಯಾವುದಾದ್ರಲ್ಲೇ ಆಗಲಿ, ನಾವು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಿದ್ದೀರಾ ಅಂದರೆ ಡಾಕ್ಯುಮೆಂಟೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ರಿಕ್ವೈರ್ಮೆಂಟ್ ತೊಗೊಂಡಾದ್ಮೇಲೆ ಅದನ್ನು ಡಾಕ್ಯುಮೆಂಟೇಟ್ ಮಾಡಬೇಕು. ಓಕೆ, ಮ್ಯಾನೇಜ್ ಆಲ್ ದ ಚೇಂಜಸ್ ಥ್ರೂ ಔಟ್ ದ ರಿಕ್ವೈರ್ಮೆಂಟ್. ಓಕೆ, ನೆಕ್ಸ್ಟ್ ದೇರ್ ಆರ್ 7 ಟಾಸ್ಕ್ಸ್ ಫಾರ್ ದ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್. ಫಸ್ಟ್ ಟಾಸ್ಕ್ ಏನಪ್ಪ? ಇನ್ಸೆಪ್ಷನ್. ಸೊ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ ಪ್ರಾಜೆಕ್ಟ್. ವಿ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಪ್ರಾಬ್ಲಮ್, ಐಡೆಂಟಿಫೈ ಹೂ ಆರ್ ದ ಯೂಸರ್ಸ್, ವಾಟ್ ದೇ ವಾಂಟ್ ಆ್ಯಂಡ್ ವಾಟ್ ದ ಸ್ಕೋಪ್ ಆಫ್ ದ ಪ್ರಾಜೆಕ್ಟ್ ಈಸ್. ಅಂದರೆ ಇಲ್ಲಿ ಇದು ಬಿಗಿನಿಂಗ್ ಆಫ್ ದ ಪ್ರಾಜೆಕ್ಟ್, ಇನ್ನು ಬಿಗಿನಿಂಗ್ ಆಫ್ ದ ಪ್ರಾಜೆಕ್ಟ್. ಓಕೆನಾ? ಇಲ್ಲಿ ನಾವು ಬೇಸಿಕ್ ಪ್ರಾಬ್ಲಮ್ ಏನು, ಆಮೇಲೆ ಇಲ್ಲಿ ಯೂಸರ್ಸ್ ಯಾರು, ಟಾರ್ಗೆಟ್ ಆಡಿಯನ್ಸ್ ಯಾರು, ಆಮೇಲೆ ವಾಟ್ ದೇ ವಾಂಟ್, ಅವ್ರಿಗೆ ಏನು ಬೇಕು ಅನ್ನೋದೆಲ್ಲ ಇಲ್ಲಿ ನಾವು ಡಿಸೈಡ್ ಆಗುತ್ತೆ. ಸೊ ಇಟ್ ಕ್ರಿಯೇಟ್ಸ್ ಇನಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಕಸ್ಟಮರ್ಸ್ ಆ್ಯಂಡ್ ದ ಸಾಫ್ಟ್ವೇರ್ ಟೀಮ್. ಸೊ ದಟ್ ಈಸ್ ವಾಟ್. ಇವಾಗ ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡ್ತಿದ್ದೀರಾ ಅಂದರೆ ನಾವು ಕಸ್ಟಮರ್ಸ್, ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರೋರು ಏನು ಮಾಡ್ತೀರಾ, ಹೋಗಿ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ತಗೊಳ್ತೀರಾ. ಸೊ ಎಸ್, ಈವನ್ ದಿಸ್ ಆಕ್ಟ್ಸ್ as a bridge between the customers and the software team. ನೆಕ್ಸ್ಟ್ ಎಲಿಸಿಟೇಷನ್. ಸೊ ಏನಪ್ಪಾ ಅಂದರೆ ಇದು ದಿಸ್ ಮೀನ್ಸ್ ಕಲೆಕ್ಟಿಂಗ್ ದ ರಿಕ್ವೈರ್ಮೆಂಟ್ಸ್ ಫ್ರಮ್ ದ ಕಸ್ಟಮರ್ಸ್ ಆ್ಯಂಡ್ ಯೂಸರ್ಸ್. ವಿ ಆಸ್ಕ್ ಕ್ವೆಶನ್ಸ್, ಕಂಡಕ್ಟ್ ಇಂಟರ್ವ್ಯೂಸ್, ಕಂಡಕ್ಟ್ ಮೀಟಿಂಗ್ಸ್ ಎಟ್ಸೆಟ್ರಾ. ಸೊ ಇದು ಏನಂದರೆ ಯಾವ ರೀತಿ ನೀವು ರಿಕ್ವೈರ್ಮೆಂಟ್ಸ್ನ ತಗೊಳ್ತಿದ್ದೀರಾ ಕಸ್ಟಮರ್ಸ್ ಹತ್ರ ಅಂತ. ಅಂದರೆ ನೀವು ಹೋಗಿ ಕ್ವೆಶನ್ಸ್ ಕೇಳೋದಾಗ್ಲಿ, ಅಥವಾ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡ್ತೀರಾ ಏನು ಕಸ್ಟಮರ್ಸ್ ಜೊತೆ, ಆಮೇಲೆ ಇಲ್ಲಾಂದರೆ ಮೀಟಿಂಗ್ಸ್ನ ಕಂಡಕ್ಟ್ ಮಾಡ್ತೀರಾ ಕಸ್ಟಮರ್ಸ್ ಜೊತೆ. ಈ ರೀತಿ ನೀವು ಕಸ್ಟಮರ್ಸಿಂದ ನೀವು ರಿಕ್ವೈರ್ಮೆಂಟ್ಸ್ನ ಕಲೆಕ್ಟ್ ಮಾಡ್ತಿದ್ದೀರಾ. ಓಕೆ, ನೆಕ್ಸ್ಟ್ ಎಲಾಬೋರೇಷನ್. ದ ಕಲೆಕ್ಟೆಡ್ ರಿಕ್ವೈರ್ಮೆಂಟ್ಸ್ ಆರ್ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಮೇಡ್ ಮೋರ್ ಡೀಟೇಲ್ಡ್. ಎಲಾಬ್ರೇಷನ್ ಅಂದರೆ ಇವಾಗ ನೀವು ಒಂದು ರಿಕ್ವೈರ್ಮೆಂಟ್ನ ತಗೊಂಡಿರ್ತೀರಾ, ಅದನ್ನು ಇವಾಗ ನೀವು ಸಾಫ್ಟ್ವೇರ್ ಬಿಲ್ಡ್ ಮಾಡಬೇಕು ಅಂದರೆ, ನಾನು ಮಾಡ್ಯೂಲ್ 1 ಹೇಳಿದ್ದೆ ಏನಂತ, ಇವಾಗ ಯಾವುದೋ ಒಂದು ಬೇಸಿಕ್ ಸ್ಟೇಟ್ಮೆಂಟ್ ಇಟ್ಕೊಂಡು ನೀವು ಎಂಟೈರ್ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಕೊಟ್ಟಿರೋ ರಿಕ್ವೈರ್ಮೆಂಟ್ಸ್ನ ನಾವು ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ, ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಸೊ ವಿ ಕ್ರಿಯೇಟ್ ದ ಯೂಸ್ ಕೇಸಸ್ ಆ್ಯಂಡ್ ಮಾಡೆಲ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಸಿಸ್ಟಮ್ ವರ್ಕ್ಸ್. ಇಲ್ಲಿ ನಾವು ಮಾಡೆಲ್ಸ್ ಮತ್ತು ಬೇಸ್ ಯೂಸ್ ಕೇಸಸ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಏನಕ್ಕೆ ಅಂದರೆ ಯಾವ ಥರ ಒಂದು ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕೆ ಟೆಸ್ಟ್ ಕೇಸಸ್ ಅಥವಾ ಯೂಸ್ ಕೇಸಸ್ನ ನಾವು ಮಾಡ್ತೀವಿ. ನೆಕ್ಸ್ಟ್ ವಿ ಐಡೆಂಟಿಫೈ ದ ಕ್ಲಾಸಸ್, their ಡೇಟಾ ಆ್ಯಂಡ್ their ಬಿಹೇವಿಯರ್. ನೆಕ್ಸ್ಟ್ ನೆಗೋಷಿಯೇಷನ್. ಏನಪ್ಪ ನೆಗೋಷಿಯೇಷನ್ ಅಂದರೆ ಡಿಫ್ರೆಂಟ್ ಯೂಸರ್ಸ್ ಮೇ ಆಸ್ಕ್ ಫಾರ್ ಕಾನ್ಫ್ಲಿಕ್ಟಿಂಗ್ ಆರ್ ಟೂ ಮೆನಿ ರಿಕ್ವೈರ್ಮೆಂಟ್ಸ್. ನೆಗೋಷಿಯೇಷನ್ ಅಂದರೆ ತುಂಬ ಬೇರೆ ಬೇರೆ ಯೂಸರ್ಸು ತುಂಬ ರಿಕ್ವೈರ್ಮೆಂಟ್ಸ್ ಹೇಳ್ತಿರ್ತಾರೆ. ನನಗೆ ಇದು ಬೇಕು, ಅದು ಬೇಕು, ಆ ಫೀಚರ್ ಬೇಕು, ಈ ಫೀಚರ್ ಬೇಕು, ತುಂಬ ರಿಕ್ವೈರ್ಮೆಂಟ್ಸ್ನ ಹೇಳ್ತಿರ್ತಾರೆ. ಸೊ
ಎಲ್ಲ ರಿಕ್ವೈರ್ಮೆಂಟ್ಸು ನೀವು ಸ್ಟಾರ್ಟಿಂಗ್ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಾದ್ರೇನೆ ಹಾಕಕ್ಕಾಗಲ್ಲ ಅಲ್ವಾ? ಸೊ ದಟ್ ಇಸ್ ವಾಟ್ ವಿ ಡಿಸ್ಕಸ್ ಅಂಡ್ ಪ್ರಿಯಾರಿಟೈಸ್ ದ ರಿಕ್ವೈರ್ಮೆಂಟ್ಸ್. ರಿಯಲಿಸ್ಟಿಕ್ ಅಂಡ್ ಅಗ್ರೀಡ್ ರಿಕ್ವೈರ್ಮೆಂಟ್ಸ್ ಆರ್ ಫೈನಲೈಸ್ಡ್. ಸೊ ತುಂಬಾ ರಿಕ್ವೈರ್ಮೆಂಟ್ಸ್ ಬಂದಾಗ ಸೊ ಅದರಲ್ಲಿ ನಾವು ಎಲ್ಲ ಸ್ಟಾರ್ಟಿಂಗಲ್ಲೇ ಎಲ್ಲ ಹಾಕಿ ಕೊಡಕ್ಕಾಗಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಯಾವ ರಿಕ್ವೈರ್ಮೆಂಟ್ಸ್‌ಗೆ ತುಂಬಾ ಪ್ರಿಯಾರಿಟಿ ಇದೆ ಅನ್ನೋದನ್ನ ನೋಡ್ಕೊಂಡು ಆ ಆ ಒಂದು ಫೀಚರ್ಸ್ ಅಥವಾ ಆ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ತಾ ಹೋಗ್ತೀವಿ. ಓಕೆ. ನೆಕ್ಸ್ಟ್ ಸ್ಪೆಸಿಫಿಕೇಶನ್. ಆಲ್ ರಿಕ್ವೈರ್ಮೆಂಟ್ಸ್ ಆರ್ ರಿಟರ್ನ್ ಕ್ಲಿಯರ್ಲಿ ಇನ್ ಡಾಕ್ಯುಮೆಂಟ್ ಆರ್ ಡಯಾಗ್ರಾಮ್ಸ್. ಎಲ್ಲ ರಿಕ್ವೈರ್ಮೆಂಟ್ಸು ಕೂಡ ಒಂದ್ ಕಡೆ ಬರ್ದು ಆಮೇಲೆ ಅದನ್ನ ಎಲ್ಲಿ ಡಾಕ್ಯುಮೆಂಟೇಶನ್ ಮುಖಾಂತರ ಆದ್ರೂ ನಾವು ಅದನ್ನ ಮೇಂಟೈನ್ ಮಾಡ್ತೀವಿ. ಇಲ್ಲ ಅಂದ್ರೆ ಡಯಾಗ್ರಾಮ್ ತರ ಮಾಡಿ ಅದನ್ನ ಏನಂತೀರಾ ಫ್ಲೋ ಡಯಾಗ್ರಾಮ್ಸ್ ತರನು ನಮ್ಗೆ ಯಾವ ರೀತಿ ಕನ್ವೀನಿಯಂಟ್ ಆ ರೀತಿ ಮಾಡ್ತೀವಿ. ಓಕೆ. ಆ ಒಂದು ಡಾಕ್ಯುಮೆಂಟ್ ಅಥವಾ ಡಯಾಗ್ರಾಮ್ ಎಕ್ಸ್‌ಪ್ಲೇನ್ಸ್ ಎಕ್ಸಾಕ್ಟ್‌ಲಿ ವಾಟ್ ಸಿಸ್ಟಮ್ ಶುಡ್ ಡು. ಆ ಒಂದು ಡಾಕ್ಯುಮೆಂಟೇಶನ್‌ನ ನೀವು ಮೇಂಟೈನ್ ಮಾಡಿರ್ತೀರಲ್ವಾ, ಅದು ನಮ್ಮ ಸಿಸ್ಟಮ್ ಏನ್ ಮಾಡುತ್ತೆ ಅನ್ನೋದನ್ನ ಹೇಳುತ್ತೆ. ಸೊ ಇಟ್ ಶುಡ್ ಬಿ ಕ್ಲಿಯರ್ ಅಂಡ್ ಈಸಿ ಟು ಅಂಡರ್‌ಸ್ಟ್ಯಾಂಡ್. ಯಾರೇ ಆ ಡಾಕ್ಯುಮೆಂಟ್‌ನ ನೋಡಿದ್ರು ನೀಟಾಗಿ ಅರ್ಥ ಆಗ್ಬೇಕು. ಆ ತರ ಇರಬೇಕು. ಆ ತರ ನಾವು ಕೂಡ ಮೇಂಟೈನ್ ಮಾಡಬೇಕು ಡಾಕ್ಯುಮೆಂಟೇಶನ್‌ನ. ಓಕೆ. ನೆಕ್ಸ್ಟ್ ವ್ಯಾಲಿಡೇಷನ್. ವಿ ಚೆಕ್ ಇಫ್ ದ ರಿಕ್ವೈರ್ಮೆಂಟ್ಸ್ ಆರ್ ಕರೆಕ್ಟ್ ಅಂಡ್ we conduct reviews and engineers and customers. We find and correct the mistakes, uncleared points or missing information. ಅಂದ್ರೆ ನಾವು ಇಲ್ಲಿ ರಿಕ್ವೈರ್ಮೆಂಟ್ಸು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಹೆಂಗ್ ಚೆಕ್ ಮಾಡ್ತೀವಿ? ರಿವ್ಯೂಸ್ ತಗೊಂಡು ಇವಾಗ ಓಕೆ ನಮ್ಮ ಒಂದು ಟೀಮ್ ಜೊತೆ ಈ ಒಂದು ರಿಕ್ವೈರ್ಮೆಂಟ್ಸ್‌ನ ಡಿಸ್ಕಸ್ ಮಾಡಿದಾಗ ಸೊ ಓಕೆ ಅವರು ರಿವ್ಯೂ ಹೇಳ್ತಾರೆ ಈ ರಿಕ್ವೈರ್ಮೆಂಟ್ ಹಿಂಗೆ ಇದನ್ನ ಆಡ್ ಮಾಡೋಣ. ಸೊ ಅವ್ರ ಕಡೆಯಿಂದ ರಿವ್ಯೂಸ್ ತಗೊಂಡು ಮತ್ತೆ ಬೇರೆ ಬೇರೆ ಕಸ್ಟಮರ್ಸ್ ಹತ್ರ ರಿವ್ಯೂಸ್ ತಗೊಳ್ತೀವಿ. ಸೊ ವಿ ಫೈಂಡ್ ಅಂಡ್ ಕರೆಕ್ಟ್ ದ ಮಿಸ್ಟೇಕ್ಸ್. ನಾವು ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಆಡ್ ಮಾಡಬೇಕು ಬೇಡ ಅನ್ನೋದು ಅಲ್ಲಿ ನಾವು ಕನ್ಕ್ಲೂಷನ್‌ಗೆ ಬರ್ತೀವಿ. ಸೊ ದಟ್ ಇಸ್ ವಾಟ್ ವ್ಯಾಲಿಡೇಷನ್. ವ್ಯಾಲಿಡೇಷನ್ ಅಂದ್ರೆ ನಾವು ತಗೊಂಡಿರೋದು ಅಥವಾ ನಾವು ಮಾಡ್ತಿರೋದು ಕೆಲಸ ಸರಿನಾ ತಪ್ಪಾ ಅಥವಾ ಏನಾದ್ರೂ ಬೇರೆ ಚೇಂಜಸ್ ಮಾಡ್ಕೊಳ್ಳೋದಾ ಅನ್ನೋದೇ ಈ ವ್ಯಾಲಿಡೇಷನ್ ಸ್ಟೆಪ್. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ರಿಕ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್. ರಿಕ್ವೈರ್ಮೆಂಟ್ಸ್ ಮೇ ಚೇಂಜ್ ಓವರ್ ಟೈಮ್. ಆಬ್ವಿಯಸ್ಲಿ ಇವಾಗ ನೀವು ಒಂದು ಸಾಫ್ಟ್ವೇರ್‌ನ ಡೆವಲಪ್ ಮಾಡ್ತಿದ್ದೀರಾ ಅಂತ ಅಂದ್ಮೇಲೆ ಮಧ್ಯದಲ್ಲಿ ಕೆಲವೊಂದು ರಿಕ್ವೈರ್ಮೆಂಟ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಆಡ್ ಮಾಡಲೇಬೇಕಾಗಿರುತ್ತೆ. ಸೊ ಆವಾಗ ನಮ್ಮ ರಿಕ್ವೈರ್ಮೆಂಟ್ಸು ಯಾವಾಗಾದ್ರೂ ಚೇಂಜ್ ಆಗ್ಬೋದು. ದಿಸ್ ಟಾಸ್ಕ್ ಟ್ರ್ಯಾಕ್ಸ್ ಅಂಡ್ ಕಂಟ್ರೋಲ್ಸ್ ಆಲ್ ದ ಚೇಂಜಸ್. ಈ ಒಂದು ಟಾಸ್ಕ್ ಏನ್ ಮಾಡುತ್ತೆ ಅಂದ್ರೆ ಕಂಟ್ರೋಲ್ ಮಾಡುತ್ತೆ ಚೇಂಜಸ್ ಮಾಡೋದನ್ನ. ಓಕೆನಾ. ದಟ್ ಈಸ್ ವಾಟ್. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಆಕ್ಚುಲಿ ಈ ಫಸ್ಟ್ ಕ್ವೆಶ್ಚನ್ ಮತ್ತೆ ಸೆಕೆಂಡ್ ಕ್ವೆಶ್ಚನ್ ಎಲ್ಲ ಪೇಪರಲ್ಲೂ ರಿಪೀಟ್ ಆಗಿದೆ. ಏನ್ ಗೊತ್ತಾ, ಮಾಡೆಲ್ ಪೇಪರಲ್ಲೂ ಬಂದಿದೆ, ಮತ್ತೆ ಡಿಸೆಂಬರ್ ಜಾನ್ ಪೇಪರಲ್ಲೂ ಬಂದಿದೆ, ಮತ್ತೆ ಜೂನ್ ಜುಲೈ ಪೇಪರಲ್ಲೂ ಬಂದಿದೆ. ಸೊ ನೀವು ಯಾವ್ದು ಸ್ಕಿಪ್ ಮಾಡಿದ್ರು ಫಸ್ಟ್ ಕ್ವೆಶ್ಚನ್ ಸೆಕೆಂಡ್ ಕ್ವೆಶ್ಚನ್ ಸ್ಕಿಪ್ ಮಾಡಬೇಡಿ. ಓಕೆನಾ. ಯು ಎಮ್ ಎಲ್ ಯೂಸ್ ಕೇಸ್ ಡಯಾಗ್ರಾಮ್. ಓಕೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಏನಪ್ಪಾ ಈ ಯು ಎಮ್ ಎಲ್ ಯೂಸ್ ಕೇಸ್ ಡಯಾಗ್ರಾಮ್ ಅಂತ ನೋಡೋಣ. ಸೊ ಅದು ಅವ್ರು ಏನಂತ ಕೇಳಿದ್ದಾರೆ ಅಂದ್ರೆ ಸೇಫ್ ಹೋಮ್ ಸಿಸ್ಟಮ್ ಅನ್ನೋ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನಾವು ನೋಡೋಣ. ಸೊ ದ ಯೂಸ್ ಕೇಸ್ ಇಸ್ ಅ ಡಿಸ್ಕ್ರಿಪ್ಷನ್ ಆಫ್ ಹೌ ಅನ್ ಆಕ್ಟರ್ ಇಂಟರಾಕ್ಟ್ ವಿತ್ ದ ಸಿಸ್ಟಮ್ ಟು ಅಚೀವ್ ಅ ಸ್ಪೆಸಿಫಿಕ್ ಗೋಲ್. ಅಂದ್ರೆ ಆಕ್ಟರ್ ಅಂದ್ರೆ ಇವಾಗ ನೀವು ಸ್ಟೇಕ್ ಹೋಲ್ಡರ್ಸ್ ಅನ್ಕೊಳ್ಳಿ. ಓಕೆನಾ. ಇದು ಡಿಸ್ಕ್ರಿಪ್ಷನ್ ಕೊಡುತ್ತೆ ಹೆಂಗೆ ಸ್ಟೇಕ್ ಹೋಲ್ಡರ್ಸ್ ಯಾವ ರೀತಿ ನಮ್ಮ ಸಿಸ್ಟಮ್ ಜೊತೆ ಇಂಟರಾಕ್ಟ್ ಮಾಡ್ತಾರೆ ಇನ್ ಆರ್ಡರ್ ಟು ಅಚೀವ್ ಅ ಸ್ಪೆಸಿಫಿಕ್ ಗೋಲ್. ಓಕೆನಾ. ಯೂಸ್ ಕೇಸಸ್ ಆಲ್ವೇಸ್ ಡಿಸ್ಕ್ರೈಬ್ಸ್ ದ ಸಿಸ್ಟಮ್ ಫ್ರಮ್ ದ ಎಂಡ್ ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಈ ಯೂಸ್ ಕೇಸ್ ಅನ್ನೋದು ಯಾವಾಗಲೂ ಅಷ್ಟೇ ಏನಂದ್ರೆ ಎಂಡ್ ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿ ಡಿಸ್ಕ್ರೈಬ್ ಮಾಡೋದು. ಓಕೆನಾ. ನಮ್ಮ ಒಂದು ಸಿಸ್ಟಮ್ನ ಡೆವಲಪ್ ಮಾಡೋದು ಅಥವಾ ಸಾಫ್ಟ್ವೇರ್ನ ಡೆವಲಪ್ ಮಾಡೋದು ಅಂತ. ಓಕೆ. ನೆಕ್ಸ್ಟ್ ಐಡೆಂಟಿಫೈ ದ ಆಕ್ಟರ್ಸ್. ಆಕ್ಟರ್ಸ್ ಅಂತ ಅಂದ್ರೆ ನಾನು ಏನು ಹೇಳಿದೆ, ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಅಂತ ನೋಡೋಣ. ದ ಫಸ್ಟ್ ಸ್ಟೆಪ್ ಇಸ್ ರೈಟಿಂಗ್ ದ ಯೂಸ್ ಕೇಸ್ ಇಸ್ ಐಡೆಂಟಿಫೈಂಗ್ ದ ಆಕ್ಟರ್ಸ್. ದಟ್ಸ್ ವಾಟ್ ಐ ಸೆಡ್. ಫಸ್ಟ್ ಆಕ್ಟರ್ಸ್ನ ಐಡೆಂಟಿಫೈ ಮಾಡಬೇಕು. ಸೊ ದ ಆಕ್ಟರ್ಸ್ ಕ್ಯಾನ್ ಬಿ ಅ ಪರ್ಸನ್ ಆರ್ ಅ ಡಿವೈಸ್. ಇವಾಗ ಆಕ್ಟರ್ಸು ಪರ್ಸನ್ ಆಗಿರ್ಬೋದು ಅಥವಾ ಡಿವೈಸು ಆಗಿರ್ಬೋದು. ಓಕೆನಾ. ಸೊ ಈ ಈಸ್ ಎಕ್ಸ್ಟರ್ನಲ್ ಟು ದ ಸಿಸ್ಟಮ್. ಒಟ್ನಲ್ಲಿ ಅದೇನಾಗಿರ್ಬೇಕು, ಎಕ್ಸ್ಟರ್ನಲ್ ಟು ದ ಸಿಸ್ಟಮ್ ಆಗಿರ್ಬೋದು ಅಥವಾ ಯಾರು ನಮ್ಮ ಸಿಸ್ಟಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರಲ್ಲ ಅದು ಕೂಡ ಆಗಿರ್ಬೋದು. ಸೊ ಇವಾಗ ನಾವು ಪ್ರೋಗ್ರಾಮರು, ಟೆಸ್ಟರು, ಮಾನಿಟರು ಮತ್ತೆ ಟ್ರಬಲ್ ಶೂಟರ್ ಇವರೆಲ್ಲ ನಮ್ಮ ಏನಂತಾರೆ ಆಕ್ಟರ್ಸ್ ಅಂತ ಅಂತಾರೆ. ಸೊ ಈ ಆಕ್ಟರ್ಸ್ ಅಲ್ಲೂ ಟೈಪ್ಸ್ ಇದೆ. ಓಕೆನಾ. ಪ್ರೈಮರಿ ಆಕ್ಟರ್ಸ್, ಸೆಕೆಂಡರಿ ಆಕ್ಟರ್ಸ್ ಅಂತ. ಪ್ರೈಮರಿ ಆಕ್ಟರ್ಸ್ ಅಂದ್ರೆ ಡೈರೆಕ್ಟ್ಲಿ ಯೂಸ್ ದ ಸಿಸ್ಟಮ್ ಟು ಅಚೀವ್ ದ
ದ ಗೋಲ್. ಯಾರು ನಮ್ಮ ಒಂದು ಸಿಸ್ಟಮ್‌ನ ಡೈರೆಕ್ಟ್ ಆಗಿ ಇಂಟರಾಕ್ಟ್ ಮಾಡ್ತಾರಲ್ವಾ, ಅವು ಇನ್ ಆರ್ಡರ್ ಟು ಅಚೀವ್ ಅ ಗೋಲ್, ಸೊ ಅವ್ರನ್ನ ನಾವು ಪ್ರೈಮರಿ ಆಕ್ಟರ್ಸ್ ಅಂತ ಕರಿತೀವಿ. ಸೊ ಇವಾಗ ಸೇಫ್ ಹೋಮ್, ಇವಾಗ ಕಸ್ಟಮರ್ಸು ಎ.ಟಿ.ಎಮ್‌ನ ಯೂಸ್ ಮಾಡ್ತಾರೆ. ಸೊ ಎ.ಟಿ.ಎಮ್ ಬಂದು ನಮ್ಮ ಪ್ರೈಮರಿ ಆಕ್ಟರ್ಸ್. ಓಕೆನಾ. ಸೆಕೆಂಡರಿ ಆಕ್ಟರ್ಸ್ ಅಂದ್ರೆ ಯಾರು? ಸಪೋರ್ಟ್ ದ ಸಿಸ್ಟಮ್, ಸೊ ಪ್ರೈಮರಿ ಆಕ್ಟರ್ಸ್ ಕ್ಯಾನ್ ಡೂ ವರ್ಕ್. ಅಂದ್ರೆ ಸಪೋರ್ಟ್ ಮಾಡೋದು ಪ್ರೈಮರಿ ಆಕ್ಟರ್ಸ್‌ಗೆ ಏನು, ನಮ್ಮ ಒಂದು ವರ್ಕ್‌ನ ಆಗೋದಿಕ್ಕೆ ಇನ್ ಆರ್ಡರ್ ಟು ಏನಂತೀರಾ, ಇನ್ ಆರ್ಡರ್ ಟು ಜಾಬ್ ಡನ್ ಅಷ್ಟೇ. ನಮ್ಮ ಒಂದು ವರ್ಕು ಕಂಪ್ಲೀಟ್ ಅಥವಾ ಫುಲ್ಫಿಲ್ಮೆಂಟ್ ಆಗೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಲ್ವಾ ಪ್ರೈಮರಿ ಆಕ್ಟರ್ಸ್‌ಗೆ, ಅವರೆಲ್ಲ ಸೆಕೆಂಡರಿ ಆಕ್ಟರ್ಸ್ ಆಗ್ತಾರೆ. ಸೆಕೆಂಡರಿ ಆಕ್ಟರ್ಸ್ ಬ್ಯಾಂಕ್ ಡೇಟಾಬೇಸ್, ಇವಾಗ ಕಸ್ಟಮರ್ಸು ಎ.ಟಿ.ಎಮ್‌ನ ಯೂಸ್ ಮಾಡ್ತಿರ್ತಾರೆ. ಬಟ್ ಎ.ಟಿ.ಎಮ್ ಅಲ್ಲಿ ಏನಿರುತ್ತೆ? ಮನಿ ಇರುತ್ತೆ. ಸೊ ಡೇಟಾಬೇಸ್ ಏನ್ ಮಾಡ್ತಿರುತ್ತೆ? ಆ ಒಂದು ಮನಿನ ಸ್ಟೋರ್ ಮಾಡ್ಕೊಂಡಿರುತ್ತೆ. ದಟ್ಸ್ ವಾಟ್ ರೈಟ್. ಡೀಟೇಲ್ಸ್‌ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ದಟ್ಸ್ ವಾಟ್. ಅದನ್ನ ಈ ಒಟ್ನಲ್ಲೇನು ಎ.ಟಿ.ಎಮ್ ಮೆಷಿನ್‌ಗೆ ಸಪೋರ್ಟ್ ಮಾಡ್ತಿದೆ ಯಾವುದೋ ಒಂದು ರೀತಿಲಿ. ಸೊ ದಟ್ ಈಸ್ ವಾಟ್ ಸೆಕೆಂಡರಿ ಆಕ್ಟರ್ಸ್. ಓಕೆ. ನೆಕ್ಸ್ಟ್, ಡೆವಲಪಿಂಗ್ ದ ಯೂಸ್ ಕೇಸ್. ಸೆಕೆಂಡ್ ಒನ್ ಬಂದು, ಫಸ್ಟ್ ಇವಾಗ ನೀವು ಐಡೆಂಟಿಫೈ ಮಾಡಿದ್ರಿ ಯಾರು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಅಂತ, ಯಾರು ಆಕ್ಟರ್ಸ್ ಆಗಿರ್ತಾರೆ ಅಂತ. ಇವಾಗ ಡೆವಲಪಿಂಗ್ ದ ಯೂಸ್ ಕೇಸ್, ಯಾವ ರೀತಿ ನೀವು ಯೂಸ್ ಕೇಸ್‌ನ ಡೆವಲಪ್ ಮಾಡ್ತೀರಾ? ಸೊ ಐಡೆಂಟಿಫೈಯಿಂಗ್ ದ ಆಕ್ಟರ್ಸ್, ವಿ ನೀಡ್ ಟು ಆನ್ಸರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಈ ಒಂದು ಕ್ವೆಶನ್ಸ್‌ಗೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಐಡೆಂಟಿಫೈ ಮಾಡಾದ್ಮೇಲೆ, ಹೂ ಆರ್ ದ ಪ್ರೈಮರಿ ಆರ್ ಸೆಕೆಂಡರಿ ಯೂಸರ್ಸ್. ನಿಮಗೆ ಒಂದು ಐಡಿಯಾ ಬಂತು ಯಾರು ಪ್ರೈಮರಿ ಯೂಸರ್ಸು, ಯಾರು ಸೆಕೆಂಡರಿ ಯೂಸರ್ಸ್ ಅಂತ. ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಬೇಕು. ಮತ್ತೆ ನಮ್ಮ ಒಂದು ಸಾಫ್ಟ್‌ವೇರು ಅಥವಾ ನಮ್ಮ ಒಂದು ಗೋಲ್, ನಮ್ಮ ಒಂದು ಸಿಸ್ಟಮ್ ಏನು ಅಚೀವ್ ಮಾಡಬೇಕು ಅನ್ನೋದು. ನೆಕ್ಸ್ಟ್, ವಾಟ್ ಆರ್ ದ ಪ್ರೀ ಕಂಡೀಷನ್ ಮಸ್ಟ್ ಎಕ್ಸಿಸ್ಟ್. ನೆಕ್ಸ್ಟ್, ವಾಟ್ ಫಂಕ್ಷನ್ ಆರ್ ದ ಟಾಸ್ಕ್ ನೀಡ್ ಟು ಬಿ ಪರ್ಫಾರ್ಮ್ಡ್, ವಾಟ್ ಎಕ್ಸೆಪ್ಷನ್ ಕ್ಯಾನ್ ಅಕರ್, ಆಮೇಲೆ ವಾಟ್ ವೇರಿಯೇಷನ್ ಆರ್ ಪಾಸಿಬಲ್. ಸೊ ಈ ಎಲ್ಲಾ ಕ್ವೆಶನ್ಸ್ಗೂ ನಿಮಗೆ ಆನ್ಸರ್ ಇರಬೇಕು ಆಫ್ಟರ್ ಐಡೆಂಟಿಫೈಯಿಂಗ್ ದ ಆಕ್ಟರ್ಸ್. ದಟ್ ಈಸ್ ವಾಟ್ ದ ಸ್ಟೆಪ್ ಡೆವಲಪಿಂಗ್ ಯೂಸ್ ಕೇಸಸ್ ಸೇ. ಓಕೆ. ನೆಕ್ಸ್ಟ್ ಎಕ್ಸಾಂಪಲ್ ಅವ್ರು ಏನು ಕೊಟ್ಟಿರೋದು, ಸೇಫ್ ಹೋಮ್ ಸಿಸ್ಟಮ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಈ ಡಯಾಗ್ರಾಮು ತುಂಬಾನೇ ಇಂಪಾರ್ಟೆಂಟು. ನೀವು ಏನು ಮಾಡಬೇಕು ಅಂದರೆ, ನೀವು ಡಯಾಗ್ರಾಮ್ನ ಡ್ರಾ ಮಾಡಬೇಕು. ಸೊ ಯಾವುದೇ ಒಂದು ಕ್ವೆಶನ್ ಆಗಲಿ ಗೈಸ್, ನೀವು ಆ ಕ್ವೆಶನಿಗೆ ಪರ್ಟಿಕ್ಯುಲರಿಗೆ ಡಯಾಗ್ರಾಮ್ ಇದೆ ಅಂತ ಅಂದರೆ ಫಸ್ಟ್ ಡಯಾಗ್ರಾಮ್ ಮಾಡಿ. ಓಕೆನಾ. ಸೊ ನೀವು ಡಯಾಗ್ರಾಮ್ ಕರೆಕ್ಟಾಗಿದೆ, ಏನಾದರೂ ಓದ್ಕೊಂಡು ಹೋಗಿ, ಒಟ್ಟಿನಲ್ಲಿ ಡಯಾಗ್ರಾಮ್ ನೀಟಾಗಿ ಓದ್ಕೊಂಡು ಹೋಗಿ. ಸೊ ನೀವು ಕಂಟೆಂಟ್ ಸೆಕೆಂಡ್ರಿ, ನೀವು ಇದು ನೋಡ್ಕೊಂಡು ಏನೋ ಒಂದು ಕಂಟೆಂಟು ಬರೆದ್ರು ನಡೆದೋಗುತ್ತೆ. ಸೊ ಡಯಾಗ್ರಾಮ್ ಇಂಪಾರ್ಟೆಂಟ್. ಡಯಾಗ್ರಾಮ್ ನೀಟಾಗಿದ್ರೆ ಇನ್ವಿಜಿಲೇಟರ್ ನಿಮ್ಮ ಆನ್ಸರ್ಸೇ ನೋಡಕ್ ಹೋಗಲ್ಲ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಈ ಒಂದು ಡಯಾಗ್ರಾಮ್ ಮಾಡಾದ್ಮೇಲೆ ಈ ಒಂದು ಡಯಾಗ್ರಾಮ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದ್ರ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಇದರಲ್ಲಿ ಆಕ್ಟರ್ಸ್ ಯಾರು? ಪ್ರೈಮರಿ ಆಕ್ಟರ್ ಬಂದು ಹೋಮ್ ಓನರು, ಸೆಕೆಂಡರಿ ಆಕ್ಟರ್ ಬಂದು ಸೆನ್ಸರ್ ಮಾನಿಟರಿಂಗ್ ಸಿಸ್ಟಮ್. ಓಕೆನಾ. ನೆಕ್ಸ್ಟ್, ಗೋಲ್. ಇಲ್ಲಿ ನಮ್ಮ ಗೋಲ್ ಏನು? ಟು ಆಕ್ಟಿವೇಟ್ ದ ಸೆಕ್ಯೂರಿಟಿ ಸಿಸ್ಟಮ್ ವೆನ್ ದ ಹೌಸ್ ಓನರ್ ಲೀವ್ಸ್ ಆರ್ ಸ್ಟೇಸ್ ಇನ್ಸೈಡ್. ಏನಾಗಬೇಕಂದ್ರೆ, ಈ ಸೆಕ್ಯೂರಿಟಿ ಸಿಸ್ಟಮ್ ಅನ್ನೋದು ಆನ್ ಆಗಿರಬೇಕು ಯಾವಾಗ ನಮ್ಮ ಹೋಮ್ ಓನರು ಒಳಗಡೆ ಇರ್ತಾರೆ, ಅಂದರೆ ಮನೆ ಒಳಗಡೆ ಇರ್ತಾರೆ ಅಥವಾ ಆಚೆ ಹೋಗ್ತಾರೆ, ಆವಾಗ ಈ ಸೆಕ್ಯೂರಿಟಿ ಸಿಸ್ಟಮ್ ಆಕ್ಟಿವ್ ಆಗಿರಬೇಕು. ಓಕೆನಾ. ಪ್ರೀ ಕಂಡೀಷನ್ಸ್ ಬಂದು, ದ ಸಿಸ್ಟಮ್ ಮಸ್ಟ್ ಹ್ಯಾವ್, ಅಂದರೆ ಮುಂಚೆನೆ ಇವಾಗ ಏನೇನು ಕಂಡೀಷನ್ಸ್ ಅಪ್ಲೈ ಆಗಿರುತ್ತೆ ಅಥವಾ ಏನೇನು ಆಲ್ರೆಡಿ ಎಕ್ಸಿಸ್ಟ್ ಇದೆ ಅಂತ ಬರಿಬೇಕು ಪ್ರೀ ಕಂಡೀಷನ್ ಅಲ್ಲಿ. ದ ಸಿಸ್ಟಮ್ ಮಸ್ಟ್ ಹ್ಯಾವ್ ಅ ವ್ಯಾಲಿಡ್ ಪಾಸ್ವರ್ಡ್. ಅಂದ್ರೆ ಇವಾಗ ನೀವು ಒಂದು ಸೆಕ್ಯೂರಿಟಿ ಸಿಸ್ಟಮ್ ಆನ್ ಮಾಡಬೇಕು ಅಂದ್ರೆ ಒಂದು ವ್ಯಾಲಿಡ್ ಪಾಸ್ವರ್ಡ್ಗೆ ಆಚೆ ಡೋರ್ ಹತ್ರ ಹಾಕಿರ್ತಾರಲ್ಲ. ಸೊ ದಟ್ ಇಸ್ ವಾಟ್. ಆಲ್ ದ ಸೆನ್ಸರ್ಸ್ ಶುಡ್ ಬಿ ಕ್ಲೋಸ್ಡ್. ಸೆನ್ಸರ್ಸ್ ಅಂದ್ರೆ ಯಾರು? ಡೋರ್ಸು, ವಿಂಡೋಸು. ಸೊ ಇದೆಲ್ಲ ಡೋರ್ಸು, ವಿಂಡೋಸು ಕ್ಲೋಸ್ ಆಗಿದ್ರೆ ಮಾತ್ರ ಈ ಒಂದು ಸಿಸ್ಟಮ್ ಆನ್ ಆಗುತ್ತೆ ಅನ್ನೋ ತರ. ಓಕೆನಾ. ಅಥವಾ ಆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್, ಇಲ್ಲಿ ಏನೇನು ಸ್ಟೆಪ್ಸ್, ಮೇನ್ ಸ್ಟೆಪ್ಸ್ ಅಂದ್ರೆ ಓನರ್ ಏನೇನು ಮಾಡಬೇಕು ಅಂತ. ಫಸ್ಟ್, the homeowner looks at the control panel to see if the system is ready. ಸೊ ಕಂಟ್ರೋಲ್ ಪ್ಯಾನಲ್ನ ನೋಡ್ತಾನೆ ಹೋಮ್ ಓನರು. ಏನು, ನಮ್ಮ ಒಂದು ಸಿಸ್ಟಮ್ಮು ರೆಡಿ ಆಗಿದೆಯಾ, ಆಕ್ಟಿವ್ ಇದೆಯಾ, ಇನ್ಆಕ್ಟಿವ್ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಓಕೆ. ದ ಹೋಮ್ ಓನರ್ ಎಂಟರ್ಸ್ ದ 4 ಡಿಜಿಟ್ ಪಾಸ್ವರ್ಡ್. ಡೋರ್ ಹತ್ರ 4 ಡಿಜಿಟ್ ಪಾಸ್ವರ್ಡು. ಇವಾಗ ನಿಮಗೆ ಡೋರ್ ಓಪನ್ ಆಗಬೇಕು ಅಂದರೆ ಪಾಸ್ವರ್ಡ್ನ ಎಂಟರ್ ಮಾಡಬೇಕು ಅಥವಾ. ಓಕೆನಾ. ಎಂಟರ್ ದ 4 ಡಿಜಿಟ್ ಪಾಸ್ವರ್ಡ್. ಇವಾಗ ಒಂದ್ಸತಿ ಪಾಸ್ವರ್ಡ್ ಅಕ್ಸೆಪ್ಟ್ ಆದ್ಮೇಲೆ ಹೋಮ್ ಓನರ್ಗೆ ಆಪ್ಷನ್ ತೋರಿಸುತ್ತೆ, ನೀನು ಮನೆ ಒಳಗಡೆ ಹೋಗಿ ಇರ್ತೀಯಾ ಅಥವಾ ಎಲ್ಲಾದ್ರೂ ಆಚೆ ಹೋಗ್ತಿದ್ಯಾ ಅಂತ ತೋರಿಸುತ್ತೆ. ಓಕೆ. ಅ ರೆಡ್ ಲೈಟ್ ಟರ್ನ್ಸ್ ಆನ್ ಶೋಯಿಂಗ್ ದಟ್ ದ ಸಿಸ್ಟಮ್ ಈಸ್ ಆರ್ಮ್ಡ್. ಓಕೆ. ರೆಡ್ ಲೈಟ್ ಆಟೋಮೆಟಿಕ್ ಆನ್ ಆಗುತ್ತೆ ಅಕಸ್ಮಾತ್ ಏನಾದ್ರೂ ಅನ್ಯೂಶುವಲ್ ಹ್ಯಾಪನ್ಸ್, ಅಂದ್ರೆ ಲೈಕ್ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದ್ರೆ ರೆಡ್ ಲೈಟ್ ಆನ್ ಆಗ್ಬಿಡುತ್ತೆ. ಸೊ ದಟ್ ಇಸ್ ವಾಟ್.
ನೆಕ್ಸ್ಟ್ ಎಕ್ಸೆಪ್ಷನ್ ಕೇಸ್ ಅಂದ್ರೆ ಇವಾಗ ಏನಾದರೂ ರಾಂಗ್ ಥಿಂಗ್ಸ್, ಅನ್ಯೂಶುವಲ್ ಥಿಂಗ್ಸ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದಾಗ ಇದು ಏನು ಮಾಡಬೇಕು ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಅನ್ನೋದು ನೋಡಬೇಕು. ಸೊ ಸಿಸ್ಟಮ್ ಇಸ್ ನಾಟ್ ರೆಡಿ. ಅಕಸ್ಮಾತ್ ಓನರ್ ಅಲ್ಲಿ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ನೋಡಿದಾಗ ಅಕಸ್ಮಾತ್ ಸಿಸ್ಟಮ್ ಏನಾದರೂ ಆಕ್ಟಿವ್ ಇರಲಿಲ್ಲ ಅಂದ್ರೆ ಕಾರಣ ಏನು? ಓಕೆನಾ? ಆ ಡೋರ್ ಆರ್ ದ ವಿಂಡೋ ಓಪನ್, ದ ಹೋಮ್ ಓನರ್ ಕ್ಲೋಸಸ್ ಇಟ್. ಐದರ್ ಏನಂದ್ರೆ ಡೋರು ಅಥವಾ ವಿಂಡೋ ಕ್ಲೋಸ್ ಆಗಿರುತ್ತೆ, ಸಾರಿ ಓಪನ್ ಆಗಿರುತ್ತೆ, ನಾವು ಅದನ್ನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್, ಅಕಸ್ಮಾತ್ ಹೋಮ್ ಓನರು ಮಿಸ್ ಆಗಿ ರಾಂಗ್ ಪಾಸ್ವರ್ಡ್ ಒತ್ತದ ಅವಾಗ ಏನಾಗುತ್ತೆ? ಸಿಸ್ಟಮ್ ಬೀಪ್ಸ್ ಅಂದ್ರೆ ಸೌಂಡ್ ಮಾಡುತ್ತೆ. ಏನು? ಬೀಪ್ ಸೌಂಡ್ ಕೊಡುತ್ತೆ. ಆಮೇಲೆ ನೀಟಾಗಿ ಕರೆಕ್ಟ್ ಆಗಿ ಪಾಸ್ವರ್ಡ್ ಎಂಟರ್ ಮಾಡುವಂತ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್, ಪಾಸ್ವರ್ಡ್ ನಾಟ್ ರೆಕಗ್ನೈಸ್. ಓಕೆ, ಆ ಹೋಮ್ ಓನರು ಪಾಸ್ವರ್ಡ್ ಹಾಕ್ದ, ಅದು ರೆಕಗ್ನೈಸ್ ಆಗಿಲ್ಲ. ಅವಾಗ ಏನಾಗುತ್ತೆ? ಸೊ ಕಾಂಟ್ಯಾಕ್ಟ್ ಟೆಕ್ನಿಷಿಯನ್. ಮೋಸ್ಟ್ಲಿ ಅದು ಇವಾಗ ನಾವೇ ಒಂದು ಇಮೇಲ್ ಅನ್ಕೊಂಡ್ರೆ, ಇವಾಗ ನಾವು ಪಾಸ್ವರ್ಡ್ ಮರ್ತೋಗಿರ್ತೀವಪ್ಪ, ಅಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಕೇಳುತ್ತೆ, ಆ, ಹೇಳುತ್ತೆ. ಅಕಸ್ಮಾತ್ ಇಲ್ಲ ಅಂತಂದ್ರೆ ನೀಟಾಗಿ ಹಾಕಿದ್ರೆ ಏನಾಗುತ್ತೆ? ಓಪನ್ ಆಗುತ್ತೆ. ಸೊ ಅದೇ ತರ ಅಕಸ್ಮಾತ್ ಏನಾದ್ರೂ ನೀವು ಪಾಸ್ವರ್ಡ್ ಮರ್ತೋಗಿ ಅವಾಗ ಏನಾದ್ರೂ ಆಗಿದ್ರೆ ಟೆಕ್ನಿಷಿಯನ್ ಕರಿಬೇಕಾಗತ್ತೆ. ಸೊ ನೆಕ್ಸ್ಟ್, ಅವೇ ಮೋಡ್, ಆಲ್ ಸೆನ್ಸರ್ಸ್ ಆಕ್ಟಿವ್. ಅಕಸ್ಮಾತ್ ಏನಾದ್ರೂ ಹೋಮ್ ಓನರು ಮನೆ ಬಿಟ್ಟು ಆಚೆ ಹೋಗ್ತಿದ್ರೆ ಆಚೆ ಇರೋ ಸೆನ್ಸರ್ಸು ಮತ್ತೆ ಒಳಗಡೆ ಇರೋ ಸೆನ್ಸರ್ಸು ಆಕ್ಟಿವ್ ಆಗಿರುತ್ತೆ. ಓಕೆನಾ? ದಟ್ ಇಸ್ ವಾಟ್ ಇದು UML ಕೇಸ್. ಆಕ್ಚುಲಿ ನಾನು ನಿಮಗೆ ಅರ್ಥ ಆಗಲಿ ಅಂತ ಈ ಥರ ಬರ್ದಿದ್ದೀನಿ. ಓಕೆನಾ? ಯು ಕ್ಯಾನ್ ರೈಟ್ ದಿಸ್ ಆಲ್ಸೋ, ಬಟ್ ಇನ್ನೂ ಒಂದು ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು, ಕೀವರ್ಡ್ಸ್ನ ಯೂಸ್ ಮಾಡ್ಕೊಂಡು ಬರೀರಿ. ಸೊ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಇದರಲ್ಲೂ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇನ್ವಿಜಿಲೇಟರ್ಸು ನೋಡೋದು ನಿಮಗೆ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗಿದೆಯಾ ಇಲ್ವಾ ಅಂತ ಅಷ್ಟೇ ಆ ಇನ್ವಿಜಿಲೇಟರ್ಗೆ ಬೇಕಾಗಿರೋದು. ಸೊ ಫಸ್ಟ್ ಆಫ್ ಆಲ್ ಈ ಥಿಯರಿ ಎಕ್ಸಾಮ್ಸ್ ಅಂದರೆ ಅವರು ನೋಡೋದೇ ಇಲ್ಲ ಆನ್ಸರ್ಸ್ನ, ಸುಮ್ಮನೆ ಬ್ಲೈಂಡ್ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಅಂದರೆ ಅಕಸ್ಮಾತ್ ಅಷ್ಟೊಂದು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಫ್ಯಾಕಲ್ಟಿಗೆ, ಆಬ್ವಿಯಸ್ಲಿ ಏನು ಮಾಡ್ತಾರೆ ನೋಡ್ತಾರೆ. ನೀವು ಫಸ್ಟ್ 2 ಮಾಡ್ಯೂಲ್ಸಲ್ಲೇ ನೀವೇನಾದರೂ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಮುಂದಿನ ಮಾಡ್ಯೂಲ್ಸ್ ಅವ್ರು ನೋಡೋದೇ ಇಲ್ಲ. ಓಕೆನಾ? ಸೊ ಅದಕ್ಕೆ ಆದಷ್ಟು ನೀವು ಫಸ್ಟ್ 2 ಮಾಡ್ಯೂಲ್ಸ್ನ ನೀಟಾಗಿ ಬರೀರಿ. ಆಮೇಲೆ ಮಿಕ್ಕಿದ್ದು ಏನೋ ಒಂದು ಬರ್ಕೊಂಡು ಹೋದ್ರೆ ಮುಗೀತು. ಓಕೆನಾ? ನೆಕ್ಸ್ಟ್, ಬಟ್ ಕಾನ್ಸೆಪ್ಟ್ ಬೇಸ್ ಇರಬೇಕು. ಏನೋ ಒಂದು ಅಂದರೆ ಹಾಡು ಅದು ಇದು ಎಲ್ಲ ಬರಿಬಾರ್ದು. ಕಾನ್ಸೆಪ್ಟ್ ಬೇಸ್ ಇರಬೇಕಷ್ಟೇ. ಒಂದು ಇವಾಗ ನಿಮಗೆ ಆ ಕಾನ್ಸೆಪ್ಟ್ ಮೇಲೆ ಒಂದು ಲೈನ್ ಬರೆಯೋಕ್ಕೆ ಗೊತ್ತಿದ್ರೆ, ಒಂದು ಲೈನ್ ಐಡಿಯಾ ಇದ್ದರೆ ನೀವು 1 ಪೇಜ್ ಎಕ್ಸ್ಟೆಂಡ್ ಮಾಡೋ ರೀತಿಲಿ ಇರಬೇಕು. ಅದೇ ಕಾನ್ಸೆಪ್ಟು. ಓಕೆನಾ? ಸೊ ಆ ಥರ. ಸೊ ನೀವು ಬಟ್ ಒಟ್ಟಿನಲ್ಲಿ ಫಸ್ಟ್ 2 ಮಾಡ್ಯೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಅಷ್ಟೇ. ಎಕ್ಸ್ಪ್ಲೇನ್ ದ CRC ಮಾಡೆಲಿಂಗ್ ಆ್ಯಂಡ್ ಡೇಟಾ ಮಾಡೆಲಿಂಗ್ ವಿತ್ ಆನ್ ಎಕ್ಸಾಂಪಲ್. ಆ್ಯಕ್ಚುಲಿ ಈ ಕ್ವೆಶನ್ಸು ಕೂಡ ಇಂಪಾರ್ಟೆಂಟು. 2 ಪೇಪರಲ್ಲಿ ರಿಪೀಟ್ ಆಗಿರುವಂಥ ಕ್ವೆಶನ್ಸ್. ಓಕೆನಾ? ಸೊಲ್ಯೂಷನ್. ಸೊ ಕ್ಲಾಸ್ ರೆಸ್ಪಾನ್ಸಿಬಿಲಿಟಿ ಕೊಲಾಬ್ರೇಟರ್ ಮಾಡೆಲಿಂಗ್. ಸೊ CRC ಮಾಡೆಲಿಂಗ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ ಟು ಫೈಂಡ್ ಔಟ್ ವಿಚ್ ಕ್ಲಾಸಸ್ ಆರ್ ನೀಡೆಡ್ ಇನ್ ಅ ಸಿಸ್ಟಮ್ ಆ್ಯಂಡ್ ಹೌ ದೇ ವರ್ಕ್ ಟುಗೆದರ್. ಅಂದರೆ ಈ ಒಂದು CRC ಮಾಡೆಲಿಂಗ್ ಬಂದು ತುಂಬಾನೇ ಸಿಂಪಲ್ ಮತ್ತೆ ತುಂಬಾ ಈಸಿ ಮೆಥಡು. ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಯಾವ್ಯಾವ ಕ್ಲಾಸಸ್ ನಮಗೆ ಬೇಕು, ಒಂದು ಸಿಸ್ಟಮ್ ನಮ್ಮ ಒಂದು ಸಿಸ್ಟಮಿಗೆ ಯಾವ್ಯಾವ ಕ್ಲಾಸಸ್ ಇದೆ, ಆಮೇಲೆ ಯಾವ್ಯಾವ ಕ್ಲಾಸಸ್ ಎಲ್ಲ ನೀಟಾಗಿ ವರ್ಕ್ ಆಗ್ತಿದೆ, ಆಮೇಲೆ ಎಲ್ಲ ಟುಗೆದರ್ ವರ್ಕ್ ಮಾಡ್ತಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ. ಸೊ CRC ಮಾಡೆಲಿಂಗ್ ವಿ ರೈಟ್ ಈಚ್ ಕ್ಲಾಸ್ ಆನ್ ದ ಇಂಡೆಕ್ಸ್ ಕಾರ್ಡ್. ಓಕೆನಾ? ಈ CRC ಮಾಡೆಲಿಂಗಲ್ಲಿ ನಾವು ಒಂದೊಂದು ಕ್ಲಾಸ್ನು ಕೂಡ ಇಂಡೆಕ್ಸ್ ಕಾರ್ಡಲ್ಲಿ ಬರಿತೀವಿ. ಓಕೆ, ಈ ಕಾರ್ಡಲ್ಲಿ ಏನೇನಿರುತ್ತೆ? ಈ ಕಾರ್ಡಲ್ಲಿ 3 ಪಾರ್ಟ್ಸ್ ಇರುತ್ತೆ. ಯಾವ್ಯಾವ್ದಪ್ಪ ಅಂದರೆ ಕ್ಲಾಸ್ ನೇಮ್ಸ್. ಸೊ ಕ್ಲಾಸ್ ನೇಮ್ ಅಂದರೆ ದಿಸ್ ಇಸ್ ದ ನೇಮ್ ಆಫ್ ದ ಕ್ಲಾಸ್. ಓಕೆನಾ? ಎಕ್ಸಾಂಪಲ್, ಇವಾಗ ಇವ್ರಿಗೆ ನಾವು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನಾವು ನೆಕ್ಸ್ಟ್ ಫ್ಲೋರ್ ಪ್ಲಾನ್ ಎಕ್ಸಾಂಪಲ್ ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಏನಿಲ್ಲ, ಅದು ಜಸ್ಟ್ ನೇಮ್ ಆಫ್ ದ ಕ್ಲಾಸ್, ಫ್ಲೋರ್ ಪ್ಲಾನು, ವಾಲ್, ಕ್ಯಾಮರಾ, ಸ್ಟೂಡೆಂಟು, ಟೀಚರು. ಇವಾಗ ನಾವು DBMS ಅಲ್ಲಿ ಓದಿದ್ವಿ ನೋಡಿ. ಸೊ ಕ್ಲಾಸ್ ನೇಮ್ ಅಂದರೆ ಸ್ಟೂಡೆಂಟ್ ಕ್ಲಾಸ್ ನೇಮಿಗೆ ಏನಿರುತ್ತೆ ಆ ಥರ. ನೆಕ್ಸ್ಟ್, ರೆಸ್ಪಾನ್ಸಿಬಿಲಿಟಿ ಟೆಲ್ಸ್ ಅಸ್ ವಾಟ್ ಕ್ಲಾಸ್ ನೋಸ್ ವಾಟ್ ಕ್ಲಾಸ್ ಡಸ್. ಅಂದರೆ ಏನು ರೆಸ್ಪಾನ್ಸಿಬಿಲಿಟಿ ಏನು ಹೇಳುತ್ತೆ ಅಂದರೆ, ಏನು ಆಲ್ರೆಡಿ ಅದಕ್ಕೆ ಗೊತ್ತು ಆ ಸಿಸ್ಟಮಿಗೆ, ಅಂದರೆ ಮುಂಚೆನೇ ಡೇಟಾ ಏನೇನಿತ್ತು, ಆಮೇಲೆ ವಾಟ್ ದ ಕ್ಲಾಸ್ ಡಸ್, ಅದ್ರದ್ದು ಫಂಕ್ಷನ್ಸ್ ಮತ್ತು ಆಪರೇಷನ್ಸ್ ಏನು. ಒಂದೊಂದು
ಕ್ಲಾಸು ಏನೇನು ಪರ್ಫಾರ್ಮ್ ಮಾಡುತ್ತೆ, ಏನೇನು ಆಪರೇಷನ್ಸ್ ಇದೆ, ಫಂಕ್ಷನ್ಸ್ ಇದೆ ಅಂತ. ನೆಕ್ಸ್ಟ್ ಕೊಲಾಬರೇಟರ್. ದೀಸ್ ಆರ್ ದ ಅದರ್ ಕ್ಲಾಸಸ್ ದಟ್ ಹೆಲ್ಪ್ಸ್ ದಿಸ್ ಕ್ಲಾಸ್ ಟು ಡೂ ಇಟ್ಸ್ ಜಾಬ್. ಅಂದ್ರೆ ಇವಾಗ ಏನ್ ಗೊತ್ತಾ ಕಂಡೀಷನು, ಒಂದೊಂದು ಕ್ಲಾಸಿಗೆ ಅವ್ರವ್ರ ವರ್ಕ್ನ ಅವ್ರವರೇ ಮಾಡಬೇಕು. ಆ ಕ್ಲಾಸ್ ವರ್ಕ್ನ ಆ ಕ್ಲಾಸ್ ಅಷ್ಟೇ ಮಾಡಬೇಕು. ಅಕಸ್ಮಾತ್ ಅದೇನಕ್ಕಾದ್ರೂ ಹೆಲ್ಪ್ ಬೇಕು ಅಂದ್ರೆ ಅದು ಬೇರೆ ಕ್ಲಾಸಿಂದ ಹೆಲ್ಪ್ನ ತಗೊಳ್ಬೋದು. ಸೊ ಅದೇ ಅದ್ರ ಜಾಬ್ ಏನಾದರೂ ಕಂಪ್ಲೀಟ್ ಆಗಿಲ್ಲ, ಸೊ ಕಂಪ್ಲೀಟ್ ಮಾಡ್ಬೇಕಂದ್ರೆ ನೀವು ಇನ್ನೊಂದು ಕ್ಲಾಸ್ನ ಹೆಲ್ಪ್ ತಗೋಬೋದು. ಆ ಇನ್ನೊಂದು ಕ್ಲಾಸ್ ಯಾರು? ಆ ಇನ್ನೊಂದು ಕ್ಲಾಸೇ ಕೊಲಾಬ್ರೇಟರ್ಸ್. ಓಕೆನಾ. ನೆಕ್ಸ್ಟ್ ಇವಾಗ ನಾನು ಹೇಳ್ದೆ ಫ್ಲೋರ್ ಪ್ಲಾನ್ ಕ್ಲಾಸ್. ಈ ಒಂದು ಎಕ್ಸಾಂಪಲ್‌ನ ಯೂಸ್ ಮಾಡಿಕೊಂಡು ನಾವು ಎಕ್ಸ್‌ಪ್ಲೇನ್ ಮಾಡಬೇಕು ಅಂತ ಹೇಳ್ದೆ. ಸೊ ಯೆಸ್, ಸಿ-ಆರ್-ಸಿ ಮಾಡಲಿಂಗ. ಸೊ ಇವಾಗ ಫ್ಲೋರ್ ಪ್ಲಾನ್ ಕ್ಲಾಸಲ್ಲಿ ಕ್ಲಾಸ್ ನೇಮ್ ಏನು? ಫ್ಲೋರ್ ಪ್ಲಾನ್ ಇಸ್ ಅ ಕ್ಲಾಸ್ ನೇಮ್. ಸೊ ಈ ಒಂದು ಫ್ಲೋರ್ ಕ್ಲಾಸ್, ಈ ಕ್ಲಾಸ್ ಅನ್ನೋದಂದ್ರೆ, ಕ್ಲಾಸ್ ಅಂದ್ರೆ ಏನು? ಡಿಸ್ಕ್ರೈಬ್ಸ್ ದ ಎಂಟೈರ್ ಲೇಔಟ್ ಆಫ್ ದ ಹೌಸ್ ಆರ್ ದ ಬಿಲ್ಡಿಂಗ್ ಇನ್ ಅ ಹೋಮ್ ಸೆಕ್ಯೂರಿಟಿ ಸಿಸ್ಟಮ್. ಒಟ್ನಲ್ಲಿ ಎಲ್ಲ ಇವಾಗ ಪ್ಲಾನಿಂಗ್ ಅಂತ ಹೇಳ್ತಾರೆ ಗೊತ್ತಾ? ಇವಾಗ ನೀವು ಯಾವುದೋ ಒಂದು ಮನೆ ಕಟ್ಟಬೇಕು, ನೀವು ಮುಂಚೆನೆ ಪ್ಲಾನ್ ಮಾಡ್ತೀರಾ ಅಲ್ವಾ? ಸೊ ಅದನ್ನ ಕ್ಲಾಸ್ ಅಂತ ಹೇಳ್ತೀವಿ. ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಪ್ಲಾನ್ ಮಾಡಿಸಿರ್ತೀವಿ ಸಿವಿಲ್ ಇಂಜಿನಿಯರ್ಸ್ ಹತ್ರ ಅಂತ ಹೇಳ್ತಾರೆ ಅಲ್ವಾ? ಸೊ ದಟ್ ಈಸ್ ವಾಟ್ ಅದನ್ನ ಕ್ಲಾಸ್ ಅಂತಾರೆ. ಎಂಟೈರ್ ಓವರ್ ವ್ಯೂ ಆಫ್ ಅವರ್ ಹೋಮ್ ಸೆಕ್ಯೂರಿಟಿ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಸೊ ಇಟ್ ಈಸ್ ಆಲ್ವೇಸ್, ಇವಾಗ ಸಿ-ಆರ್-ಸಿ ಕಾರ್ಡ್ ಇದೆ. ಸೊ ಇರಿ ನಾನು ಸಿ-ಆರ್-ಸಿ ಕಾರ್ಡ್ ತೋರಿಸ್ತೀನಿ. ಸೊ ಇದು ಬಂದು ಸಿ-ಆರ್-ಸಿ ಕಾರ್ಡು. ಯಾವಾಗಲೂ ಅಷ್ಟೇ ಕ್ಲಾಸ್ ನೇಮ್‌ನ ನಾವು ಟಾಪಲ್ಲಿ ಬರ್ದಿರ್ತೀವಿ. ಸೊ ಅದನ್ನೇ ಆ ಪಾಯಿಂಟ್‌ನ ಬರ್ದಿದ್ದೀನಿ. ಸೊ ಇಟ್ ಈಸ್ ರಿಟನ್ ಎಟ್ ದ ಟಾಪ್ ಆಫ್ ದ ಸಿ-ಆರ್-ಸಿ ಕಾರ್ಡ್. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಫ್ಲೋರ್ ಪ್ಲಾನ್. ಏನೇನು ರೆಸ್ಪಾನ್ಸಿಬಿಲಿಟಿ? ನಾನು ರೆಸ್ಪಾನ್ಸಿಬಿಲಿಟಿ ಅಂದರೆ ಏನಂತ ಹೇಳಿದ್ದೆ? ಕ್ಲಾಸಿಗೆ ಏನು ಗೊತ್ತು, ಅದು ಏನು ಮಾಡುತ್ತೆ, ಏನು ಫಂಕ್ಷನ್ಸು ಪರ್ಫಾರ್ಮ್ ಮಾಡುತ್ತೆ, ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ವಾಟ್ ದ ಕ್ಲಾಸ್ ನೋಸ್, ಮುಂಚೆನೇ ಅದಕ್ಕೆ ಏನು ಗೊತ್ತು? ಫ್ಲೋರ್ ಪ್ಲಾನ್ ಐ ಡಿ ಗೊತ್ತು, ಆಮೇಲೆ ಅದ್ರದ್ದು ಟೈಪ್ ಗೊತ್ತು, ಅದ್ರದ್ದು ನೇಮ್ ಗೊತ್ತು, ಆಮೇಲೆ ಡೈಮೆನ್ಷನ್ ಎಷ್ಟು ಲೆಂತ್ ಇದೆ, ಎಷ್ಟು ವಿಡ್ತ್ ಇದೆ ಅಂತ ಗೊತ್ತು, ಆಮೇಲೆ ಇಟ್ ನೋಸ್ ದ ಸ್ಕೇಲ್ ಆ್ಯಂಡ್ ಕಲರ್, ಮನೆ ಕಲರ್ ಯಾವುದು, ಅದು ಇದು ಅಂತ ಎಲ್ಲ ಗೊತ್ತಿರುತ್ತೆ. ಸೊ ಇಟ್ ಸ್ಟೋರ್ಸ್ ದ ಎಂಟೈರ್ ಫ್ಲೋರ್ ಪ್ಲಾನ್ ಫಾರ್ ಡಿಸ್ಪ್ಲೇ. ಎಲ್ಲ ಈ ಇನ್ಫಾರ್ಮೇಶನ್ ಎಲ್ಲ ಅದಕ್ಕೆ ಗೊತ್ತಿರುತ್ತೆ. ಸೊ ದಟ್ ಈಸ್ ವಾಟ್ ಆಲ್ರೆಡಿ ಅವರ್ ಸಿಸ್ಟಮ್ ನೋಸ್. ಸೊ ಏನೇನು ಆಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ? ಇಟ್ ಸ್ಟೋರ್ಸ್ ದ ಪೊಸಿಷನ್ ಆಫ್ ಆಲ್ ದ ವಾಲ್ ಆಬ್ಜೆಕ್ಟ್ಸ್. ಎಲ್ಲೆಲ್ಲಿ ವಾಲ್ ಆಬ್ಜೆಕ್ಟ್ಸ್ ಇದೆ, ಎಲ್ಲಿ ವಿಂಡೋ ಆಬ್ಜೆಕ್ಟ್ಸ್ ಇದೆ, ಎಲ್ಲಿ ಡೋರ್ ಆಬ್ಜೆಕ್ಟ್ಸ್ ಇದೆ, ಎಲ್ಲಿ ಕ್ಯಾಮೆರಾ ಆಬ್ಜೆಕ್ಟ್ಸ್ ಇದೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಸ್ಟೋರ್ ಮಾಡಿರುತ್ತೆ. ಓಕೆ. ಇವಾಗ ಯಾವುದೋ ಒಂದು ಕ್ಲಾಸಿಗೆ ಹೆಲ್ಪ್ ಬೇಕಾಯಿತು ಬೇರೆ ಆಬ್ಜೆಕ್ಟ್ಸಿಂದ. ಸೊ ಅವಾಗ ಈ ಕೊಲಾಬ್ರೇಟರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸೊ ಇವಾಗ ವಿಂಡೋಸಿಗೆ ವಾಲ್ದು ಆಬ್ಜೆಕ್ಟು ಪೊಸಿಷನ್ ಎಲ್ಲಿ ಅಂತ ಕೇಳಬೇಕಾದ್ರೆ ಅದು ಇನ್ನೊಂದು ಕ್ಲಾಸ್ನ ಕೇಳಬೇಕಾಗುತ್ತೆ. ಸೊ ಆವಾಗ ಈ ಒಂದು ಕ್ಲಾಸಸ್ ಏನಂದ್ರೆ, ಬೇರೆ ಒಂದು ಇವಾಗ ಆ ಕ್ಲಾಸಿಗೆ ಜಾಬ್ ಇನ್‌ಕಂಪ್ಲೀಟ್ ಆಗಿ ಇವಾಗ ನಾನು ಕಂಪ್ಲೀಟ್ ಮಾಡಬೇಕು ಅಂದ್ರೆ ಇನ್ನೊಂದು ಕ್ಲಾಸ್ನ ಹೆಲ್ಪ್ ತಗೊಳ್ಳೋದೇ ಕೊಲಾಬ್ರೇಟರ್ಸ್ ಅಷ್ಟೇ. ಇಷ್ಟನ್ನ ಬರಿಬೇಕು. ಸೊ ಇದು ನೀಟಾಗಿ ಅರ್ಥ ಆಯ್ತಲ್ವಾ? ಸೊ ಕ್ಲಾಸು ಟಾಪಲ್ಲಿರುತ್ತೆ. ಅದ್ರ ಬಗ್ಗೆ ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್‌ನ ಬರಿಬೇಕು, ಮತ್ತೆ ಕೊಲಾಬ್ರೇಟರ್ ಬರಿಬೇಕು. ಈ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ಫಸ್ಟು ಡಯಾಗ್ರಾಮ್ ಹಾಕಿ ಆಮೇಲೆ ಈ ಫ್ಲೋರ್ ಪ್ಲಾನ್ ಅನ್ನೋದನ್ನ ಎಕ್ಸ್‌ಪ್ಲೇನ್ ಮಾಡಿ. ಸೊ ಈ ಡಯಾಗ್ರಾಮ್ ಹಾಕಿದಾಗ ಪಕ್ಕಾ ಅವರು ನೀವು ಏನು ಕಂಟೆಂಟ್ ಬರೀತೀರಾ ಅಂತ ನೋಡಲ್ಲ. ಸೊ ಫಸ್ಟು ಇದನ್ನ ಬರೀರಿ, ನಿಮಗೆ ಎಷ್ಟು ನೆನಪಾಗುತ್ತೋ ಅಷ್ಟು ಬರೀರಿ ಸಾಕು. ಜಾಸ್ತಿ ಏನು ಬರೆಯಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇನ್ನೊಂದು ಈ ಕ್ವೆಷನಲ್ಲೇ ಡೇಟಾ ಮಾಡೆಲಿಂಗ್ ಅಂತ ಕೇಳಿದ್ರು ಅಲ್ವಾ? ನೋಡೋಣ. ಸೊ ಇವಾಗ ಸಿ-ಆರ್-ಸಿ ಮಾಡಲಿಂಗ ಎಕ್ಸ್‌ಪ್ಲೇನ್ ಮಾಡಿರಿ, ಡೇಟಾ ಮಾಡೆಲಿಂಗ ಎಕ್ಸ್‌ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನಾನು ಯಾಕೆ ಇಷ್ಟೊಂದು ಬರ್ದಿದ್ದೀನಿ ಅಂತ ಅಂದರೆ, ಸೊ ಬೇರೆ ಒಂದು ಕ್ವೆಷನ್ ಪೇಪರಲ್ಲಿ ಸಿ-ಆರ್-ಸಿ ಮಾಡಲಿಂಗು ಸಿಂಗಲಾಗಿ ಕೇಳಿದ್ದಾರೆ. ಏನಂತ 10 ಮಾರ್ಕ್ಸ್‌ಗೆ ಅದು ಕೇಳಿದ್ದಾರೆ. ಸೊ ಅದಕ್ಕೆ ನಾನು ನಿಮಗೆ ಇದನ್ನು ಓದಿದ್ರೆ ನೀವು ಆ ಕ್ವೆಷನ್ ಅಟೆಂಪ್ಟ್ ಮಾಡ್ಬೋದು ಅಂತ ನಾನು ಕಂಪ್ಲೀಟಾಗಿ ಡೀಟೇಲ್ಡಾಗಿ ಎಕ್ಸ್‌ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಓಕೆನಾ. ಸೊ ಇವಾಗ ಡೇಟಾ ಮಾಡೆಲಿಂಗು ಕೂಡ ಅವರು ಕಂಪ್ಲೀಟಾಗಿ 10 ಮಾರ್ಕ್ಸ್‌ಗೆ ಬರೀರಿ ಅಂತ ಕ್ವೆಷನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಈ ಒಂದು ಕ್ವೆಷನ್ನಲ್ಲಿ 2 ಕಂಬೈನ್ ಮಾಡಿರೋದ್ರಿಂದ ನಾನು ಎಲ್ಲ ಕ್ವೆಷನ್ಸು ಇದರಲ್ಲೇ ಕವರ್ ಮಾಡಿದ್ದೀನಿ. ಸೊ ಡೀಟೇಲಾಗಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಓಕೆನಾ. ಡೇಟಾ ಮಾಡೆಲಿಂಗ್ ಅಂದರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ರೆಪ್ರೆಸೆಂಟಿಂಗ್ ದ ಆಬ್ಜೆಕ್ಟ್. ಇಟ್ ಈಸ್ ಅ ಪ್ರೋಸೆಸ್ ಆಫ್ ರೆಪ್ರೆಸೆಂಟಿಂಗ್ ದ ಡೇಟಾ ಆಬ್ಜೆಕ್ಟ್ಸ್ ಆ್ಯಂಡ್ ದೇರ್ ಆಟ್ರಿಬ್ಯೂಟ್ಸ್ ಆ್ಯಂಡ್ ದ ರಿಲೇಶನ್‌ಶಿಪ್ ಬಿಟ್ವೀನ್ ದೆಮ್ ಇನ್ ಅ ಸ್ಟ್ರಕ್ಚರ್ಡ್ ವೇ. ಸೊ ಇದು ನಾನು ಹೇಳ್ತೀನಿ ನೋಡಿ, ಈ ಡೇಟಾ ಮಾಡೆಲಿಂಗ್ ಅಂದಿದ ತಕ್ಷಣ ನೀವು DBMSಗೆ ಹೋಗ್ಬಿಡಿ. DBMSಲ್ಲಿ ನೀವು ಯಾವ ರೀತಿ ಒಂದು ಕ್ಲಾಸ್ ಆಟ್ರಿಬ್ಯೂಟ್ಸ್‌ನೆಲ್ಲ ರೆಪ್ರೆಸೆಂಟ್ ಮಾಡ್ತಿದ್ರಲ್ವಾ ಅದೇ ಥರ. ಸೊ ಇಲ್ಲೇನಂದರೆ ಇದು ಡೇಟಾ
ಡೇಟಾ ಆಬ್ಜೆಕ್ಟ್ಸ್ನ ರೆಪ್ರೆಸೆಂಟ್ ಮಾಡ್ತೀವಿ ಮತ್ತು ಅದಕ್ಕೆ ಏನೇನು ಆಟ್ರಿಬ್ಯೂಟ್ಸ್ ಇದೆ, ಆ ಆಟ್ರಿಬ್ಯೂಟ್ಸ್ ಮತ್ತು ಬೇರೆ ಆಬ್ಜೆಕ್ಟ್ಸ್ಗೆ ರಿಲೇಷನ್ಶಿಪ್ಸ್ ಏನಿದೆ ಅನ್ನೋದನ್ನ ನೀಟಾಗಿ ರೆಪ್ರೆಸೆಂಟ್ ಮಾಡೋದೇ ಈ ಒಂದು ಡೇಟಾ ಮಾಡಲಿಂಗ್. ಈ ಡೇಟಾ ಮಾಡಲಿಂಗಲ್ಲಿ ಡೇಟಾ ಆಬ್ಜೆಕ್ಟ್ಸ್ ಇದೆ, ಆಟ್ರಿಬ್ಯೂಟ್ಸ್ ಇದೆ, ಮತ್ತು ಆ ಆಬ್ಜೆಕ್ಟ್ಸ್ ಮಧ್ಯೆ ರಿಲೇಷನ್ಶಿಪ್ ಏನು ಇದೆ ಅಂತ ಇಲ್ಲಿ ತೋರಿಸ್ತಾರೆ. ಸೊ ಇಲ್ಲೂ ಸೇಮ್ ಡಯಾಗ್ರಾಮ್ ಇಸ್ ಯೂಸ್ಡ್ ಫಾರ್ ಡೇಟಾ ಮಾಡಲಿಂಗ್, ರೆಪ್ರೆಸೆಂಟೇಷನ್ ಆಫ್ ಡೇಟಾ ಮಾಡಲಿಂಗ್. ನೆಕ್ಸ್ಟ್, ಡೇಟಾ ಆಬ್ಜೆಕ್ಟ್ಸ್. Data objects is a real world information that the system needs. So it is a real world entity, okay na, which you can see, feel. ಇದನ್ನೆಲ್ಲ ಡೇಟಾ ಆಬ್ಜೆಕ್ಟ್ಸ್ ಅಂತ ಅಂತಾರೆ, ರಿಯಲ್ ವರ್ಲ್ಡ್ ಅಂತ ಅಷ್ಟೇ. ಎಕ್ಸಾಂಪಲ್ ಕಾರ್, ಪರ್ಸನ್, ಸ್ಟೂಡೆಂಟು, ಪ್ರಾಡಕ್ಟು, ಇವರೆಲ್ಲ ಡೇಟಾ ಆಬ್ಜೆಕ್ಟ್ಸ್. ಡೇಟಾ ಆಬ್ಜೆಕ್ಟ್ ಕಂಟೈನ್ಸ್ ಅ ಕಂಪ್ಲೀಟ್ ಇನ್ಫಾರ್ಮೇಶನ್, ಮೀನಿಂಗ್ ಇಟ್ ಹ್ಯಾಸ್ ಮೆನಿ ಆಟ್ರಿಬ್ಯೂಟ್ಸ್. ಅಂದರೆ ಇವಾಗ ಒಂದು ಕಾರ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಅದ್ರದ್ದು ಮಾಡೆಲ್ ಏನು, ಅದ್ರ ಬಾಡಿ ಟೈಪ್ ಏನು, ಆ ಕಾರ್ ಕಲರ್ ಏನು, ಇಂಜಿನ್ ಕೆಪಾಸಿಟಿ ಏನು, ಸೊ ಎಲ್ಲ ಓಕೆನಾ. ನೆಕ್ಸ್ಟ್, ಡೇಟಾ ಆಟ್ರಿಬ್ಯೂಟ್ಸ್. ಸೊ ದಿಸ್ ಇಸ್ ವಾಟ್ ಕಾಲ್ಡ್ ಅಸ್ ಡೇಟಾ ಆಟ್ರಿಬ್ಯೂಟ್ಸ್. ಡೇಟಾ ಆಟ್ರಿಬ್ಯೂಟ್ಸ್ ಅಂದರೆ ಆ ಒಂದು ಆಬ್ಜೆಕ್ಟ್ನ ಡಿಸ್ಕ್ರೈಬ್ ಮಾಡುತ್ತಲ್ವಾ, ಆ ಪ್ರಾಪರ್ಟೀಸ್ ಎಲ್ಲ ಡಿಸ್ಕ್ರೈಬ್ ಮಾಡುತ್ತಲ್ಲ ಆ ಡೇಟಾ ಆಬ್ಜೆಕ್ಟು, ಸೊ ಅದನ್ನ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಆಟ್ರಿಬ್ಯೂಟ್ಸ್ ಅಲ್ಲಿ ನೇಮಿಂಗ್ ಆಟ್ರಿಬ್ಯೂಟ್, ಡಿಸ್ಕ್ರಿಪ್ಟಿವ್ ಆಟ್ರಿಬ್ಯೂಟ್ ಮತ್ತು ರೆಫರೆನ್ಷಿಯಲ್ ಆಟ್ರಿಬ್ಯೂಟ್ಸ್ ಅಂತ ಇದೆ. ನೇಮಿಂಗ್ ಆಟ್ರಿಬ್ಯೂಟ್ಸ್ ಅಂತ ಅಂದರೆ ಹೆಲ್ಪ್ಸ್ ಟು ಐಡೆಂಟಿಫೈ ದ ಆಬ್ಜೆಕ್ಟ್. ಅಂದರೆ ಇವಾಗ DBMS ಅಲ್ಲಿ ನಾವು ID ಪ್ರೈಮರಿ ಕೀ ಅಂತ ಹೇಳ್ತಿದ್ವಿ ಗೊತ್ತಾ, ಸೊ ಹೆಲ್ಪ್ಸ್ ಟು ಐಡೆಂಟಿಫೈ ದ ಆಬ್ಜೆಕ್ಟ್ಸ್. ಆಮೇಲೆ ಡಿಸ್ಕ್ರೈಬ್ ದ ಫೀಚರ್ಸ್. ಡಿಸ್ಕ್ರಿಪ್ಟಿವ್ ಆಟ್ರಿಬ್ಯೂಟ್ಸ್ ಅಂದರೆ ಅದನ್ನು ಡಿಸ್ಕ್ರೈಬ್ ಮಾಡೋದು, ಕಲರು, ಶೇಪು, ಇದೆಲ್ಲ ಓಕೆನಾ. ರೆಫರೆನ್ಷಿಯಲ್ ಆಟ್ರಿಬ್ಯೂಟ್, ಪಾಯಿಂಟಿಂಗ್ ಟು ಅದರ್ ಆಬ್ಜೆಕ್ಟ್ಸ್. ಸೊ ಇದು ಹೆಂಗೆ ಗೊತ್ತಾ, ರೆಫರೆನ್ಷಿಯಲ್ IDs ಅಂತ, ಫಾರಿನ್ ಕೀಸ್ ಅಂತ ನೀವು DBMS ಅಲ್ಲಿ ಓದೇ ಇರ್ತೀರಾ. ಅಂದರೆ ಬೇರೆ ಒಂದು ಟೇಬಲ್ನ, ಇವಾಗ 2 ಟೇಬಲ್ನ ನೀವು ಕಂಬೈನ್ ಮಾಡಬೇಕಂದ್ರೆ ಅದ್ರದ್ದು ಪ್ರೈಮರಿ ಕೀನ ನೀವು ತಗೊಂತೀರಾ ಅಲ್ವಾ, ಅದೇ ಥರ. ಸೊ ಇಲ್ಲೂ ಅಷ್ಟೇ, ಬೇರೆ ಒಂದು ಆಬ್ಜೆಕ್ಟ್ದು ನೇಮಿಂಗ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿಕೊಂಡು ಈ ಒಂದು ಏನಂತೆ ಆ ಟೇಬಲು ಐಡೆಂಟಿಫೈ ಆಗಿರುತ್ತೆ, ಓಕೆನಾ. ದಟ್ ಈಸ್ ವಾಟ್. ಸೊ ಸೇಮ್ ಇಲ್ಲಿ ನೇಮಿಂಗ್ ಆಟ್ರಿಬ್ಯೂಟ್ಸು, ಇದು ಬಾಡಿ ಟೈಪು, ಕಲರ್, ಇದೆಲ್ಲ ಡಿಸ್ಕ್ರಿಪ್ಟಿವ್ ಆಟ್ರಿಬ್ಯೂಟು, ಮತ್ತು ಓನರ್ ಬಂದು ರೆಫರೆನ್ಷಿಯಲ್ ಆಟ್ರಿಬ್ಯೂಟ್ ಅಷ್ಟೇ. ಸೊ ರಿಲೇಷನ್ಶಿಪ್ ಅಂದರೆ ಏನು, ಒಂದು ಡೇಟಾ ಆಬ್ಜೆಕ್ಟು ಇನ್ನೊಂದು ಡೇಟಾ ಆಬ್ಜೆಕ್ಟು ಹೆಂಗೆ ಕನೆಕ್ಟ್ ಆಗಿದೆ, ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಡೇಟಾ ಆಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಇನ್ ದ ಡಿಫ್ರೆಂಟ್ ವೇಸ್. ದ ರಿಲೇಷನ್ಶಿಪ್ ಎಕ್ಸ್ಪ್ಲೇನ್ಸ್ ಹೌ ದ ಡೇಟಾ ಆಬ್ಜೆಕ್ಟ್ಸ್ ಆರ್ ಲಿಂಕ್ಡ್. ಸೊ ಡೇಟಾ ಆಬ್ಜೆಕ್ಟ್ಸ್ ಅಂದರೆ ಇವಾಗ ಪರ್ಸನ್ ಮತ್ತು ಕಾರು ಅವರಿಬ್ರು ಹೆಂಗೆ ಕನೆಕ್ಟ್ ಆಗಿದ್ದಾರೆ. ಸೊ ಇವಾಗ ಬೇಸಿಕ್ ಕನೆಕ್ಷನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್, ಪರ್ಸನ್ ಮತ್ತು ಕಾರು ಕನೆಕ್ಟ್ ಆಗಿದ್ದಾರೆ, ಓಕೆ. ಏನು ರಿಲೇಷನ್ಶಿಪ್ ಇದೆ ಆ ಪರ್ಸನ್ ಮತ್ತು ಕಾರ್ ಮಧ್ಯ ಅನ್ನೋದೇ. ಪರ್ಸನ್ನು ಕಾರ್ನ ತಗಂತಾನೆ, ಸೊ ಅದೇ ಪರ್ಸನ್ ಓನ್ಸ್ ದ ಕಾರ್. ಆಮೇಲೆ ಪರ್ಸನ್ ಇನ್ಶೋರ್ ಟು ಡ್ರೈವ್ ದ ಕಾರ್, ಓಕೆನಾ, ಅಷ್ಟೇ. ನೆಕ್ಸ್ಟ್, ಇವಾಗ 4th ಕ್ವೆಶನ್ ನೋಡೋಣ. ಅರ್ಥ ಆಯ್ತಲ್ವಾ ನಿಮಗೆ? ಇವಾಗ 4th ಕ್ವೆಶನ್ ನೋಡೋಣ. ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ದ ಅನಾಲಿಸಿಸ್ ಮಾಡೆಲ್ ಇನ್ ರಿಕ್ವೈರ್ಮೆಂಟ್ ಮಾಡೆಲಿಂಗ್. ಸೊ ಇದರಲ್ಲಿ 4 ಮಾಡೆಲ್ಸ್ ಬರುತ್ತೆ. ಸಿನಾರಿಯೋ ಬೇಸ್ಡ್ ಮಾಡೆಲ್, ಮತ್ತೆ ಕ್ಲಾಸ್ ಬೇಸ್ಡ್ ಮಾಡೆಲ್ಸ್, ಮತ್ತೆ ಬಿಹೇವಿಯರಲ್ ಮಾಡೆಲ್, ಮತ್ತೆ ಫ್ಲೋ ಓರಿಯೆಂಟೆಡ್ ಮಾಡೆಲ್. ಸೊ ಇದನ್ನ ನೋಡ್ತಾ ಹೋಗೋಣ ಒಂದೊಂದೇ. ಓಕೆ, ಸಿನಾರಿಯೋ ಬೇಸ್ಡ್ ಮಾಡೆಲ್ ಅಂದರೆ ಸಿನಾರಿಯೋ ಬೇಸ್ಡ್ ಎಲಿಮೆಂಟ್ಸ್ ಡಿಸ್ಕ್ರೈಬ್ಸ್ ದ ಸಿಸ್ಟಮ್ ಫ್ರಮ್ ದ ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ. ಎಸ್, ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸಿಸ್ಟಮ್ನ ಡಿಸ್ಕ್ರೈಬ್ ಮಾಡುತ್ತೆ ಈ ಒಂದು ಸಿನಾರಿಯೋ ಬೇಸ್ಡ್ ಮಾಡೆಲ್, ಓಕೆನಾ. ವಿ ಸ್ಟಾರ್ಟ್ ವಿತ್ ದ ಬೇಸ್ ಯೂಸ್ ಕೇಸಸ್ ಆ್ಯಂಡ್ ಯೂಸ್ ಕೇಸ್ ಡಯಾಗ್ರಾಮ್. ಸೊ ಇಲ್ಲಿ ಬೇಸ್ ಯೂಸ್ ಕೇಸ್ ಅಂದರೆ ಏನು, ರೈಟ್. ಸೊ ಇವಾಗ ಎಕ್ಸಾಂಪಲು ನಾನು ಏನಂತ ತಗೊತೀನಿ, ಕಾಲೇಜ್ ವೆಬ್ಸೈಟ್ ತಗೊತೀನಿ. ಓಕೆ, ಸೊ ಇಲ್ಲಿ ಕಾಲೇಜ್ ವೆಬ್ಸೈಟ್ ಅಂತ ತಗೊಂಡಾಗ ಕಾಲೇಜ್ ಅಂತ ಬಂದರೆ ಇವಾಗ ಸ್ಟೂಡೆಂಟ್ ಬಂದು ಇಲ್ಲಿ ಆ್ಯಕ್ಟರ್ಸ್, ಓಕೆನಾ. ಆ್ಯಕ್ಟರ್ಸ್ ಅಂದರೆ ಏನು, ಯೂಸರ್ಸು, ಸ್ಟೇಕ್ ಹೋಲ್ಡರ್ಸು, ಓಕೆನಾ. ಸಿಸ್ಟಮ್ ಬಂದು ನಮ್ಮ ಕಾಲೇಜ್ ವೆಬ್ಸೈಟ್. ಸೊ ಇಲ್ಲಿ ಯೂಸ್ ಕೇಸ್ ಏನು, ನಮ್ಮ ಹೆಂಗೆ ಅಂದರೆ ಆ ವೆಬ್ಸೈಟಲ್ಲಿ ನೀವು ಯಾವ ರೀತಿ ಲಾಗಿನ್ ಆಗ್ತೀರಾ, ರಿಸಲ್ಟ್ಸ್ ಹೆಂಗೆ ನೋಡ್ತೀರಾ, ನೋಟ್ಸ್ ಎಲ್ಲ ಹೆಂಗೆ ತಗೊಂಡು ನೀವು ಓದ್ಕೊತೀರಾ. ಸೊ ದಟ್ ಈಸ್ ವಾಟ್ ಅಂದರೆ ಸ್ಟೋರೀಸ್. ಸೊ ಯೂಸ್ ಕೇಸ್ ಡಯಾಗ್ರಾಮ್ಸ್ ಅಂದರೆ ಏನು ಹೇಳ್ತೀರಾ, ಯೂಸ್ ಕೇಸ್ ಅಂದರೆ ಸ್ಟೋರೀಸು, ಯೂಸ್ ಕೇಸ್ ಡಯಾಗ್ರಾಮ್ ಅಂದರೆ ನೀವು ಅದನ್ನು ಡಯಾಗ್ರಾಮೆಟಿಕಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅನ್ನೋದು ಯೂಸ್ ಕೇಸ್ ಡಯಾಗ್ರಾಮ್ಸು. ಅರ್ಥ ಆಯ್ತಾ? ನೆಕ್ಸ್ಟ್, ಲೇಟರ್ ದೇ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್
ಇಂಟು ಡೀಟೇಲ್ಡ್ ಯೂಸ್ ಕೇಸಸ್ ಟೆಂಪ್ಲೇಟ್ಸ್. ಆ ಒಂದು ಯೂಸ್ ಕೇಸ್ ಇಟ್ಕೊಂಡು ನೀವು ಆರಾಮಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೊತಾ ಹೋಗ್ಬೋದು. ಓಕೆ, ದೀಸ್ ಎಲಿಮೆಂಟ್ ಎಕ್ಸ್ಪ್ಲೇನ್ ಹೌ ಯೂಸರ್ಸ್ ಇಂಟರಾಕ್ಟ್ ವಿತ್ ದ ಸಿಸ್ಟಮ್ ಆ್ಯಂಡ್ ವಾಟ್ ಆರ್ ದ ಸ್ಟೆಪ್ಸ್ ದೇ ಫಾಲೋ. ಸೊ ಈ ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಯೂಸರ್ಸು ಸಿಸ್ಟಮ್ ಜೊತೆ ಇಂಟರಾಕ್ಟ್ ಮಾಡ್ತಾರೆ ಮತ್ತು ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ತಾರೆ. ಸೊ ವಿ ಕ್ರಿಯೇಟ್ ಸಿನಾರಿಯೋ ಬೇಸ್ಡ್ ಮಾಡೆಲ್ ಫಸ್ಟ್ ಬಿಕಾಸ್ ದೇ ಗೈಡ್ ರಿಮೈನಿಂಗ್ ಮಾಡೆಲ್ಸ್. ಸೊ ಇವಾಗ ನೀವು ಯಾವುದೇ ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ನ ಡೆವಲಪ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಸಿನಾರಿಯೋ ಬೇಸ್ಡ್ ಎಲಿಮೆಂಟ್ನ ಫಸ್ಟು ಡೆವಲಪ್ ಮಾಡಿದ್ರೆ ಸೊ ಆರಾಮಾಗಿ ನೀವು ಮುಂದಿಂದು ರಿಮೈನಿಂಗ್ ಮಾಡೆಲ್ಸ್ ಎಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಎಕ್ಸಾಂಪಲ್ ಯೂಸ್ ಕೇಸ್ ಮತ್ತು ಯೂಸರ್ ಸ್ಟೋರೀಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಬೇಸ್ಡ್ ಮಾಡೆಲ್. ಇದನ್ನ ಎಲಿಮೆಂಟ್ಸ್ ಅಂತಲೂ ಬರಿಬೋದು, ಮಾಡೆಲ್ಸ್ ಅಂತನಾದರೂ ಬರೀರಿ, ನಟ್ ಎವ್ರಿಥಿಂಗ್ ಇಸ್ ಫೈನ್. ಸೊ ಈಚ್ ಸಿನಾರಿಯೋ ಇನ್ವಾಲ್ವ್ಸ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ದ್ಯಾಟ್ ದ ಯೂಸರ್ಸ್ ವರ್ಕ್ ವಿತ್. ಒಂದೊಂದು ಸಿನಾರಿಯೋಸಲ್ಲೂ ತುಂಬ ಆಬ್ಜೆಕ್ಟ್ಸ್ ಇರುತ್ತೆ. ಯೂಸರ್ಸು ಇವಾಗ ತುಂಬ ಸಿನಾರಿಯೋಸಲ್ಲಿ ಯೂಸರ್ಸ್ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಸೊ ಏನೇನಪ್ಪ ಡಿಫ್ರೆಂಟ್ ಆಬ್ಜೆಕ್ಟ್ಸು, ಯಾವ ರೀತಿ ಆ ಒಂದು ಆಬ್ಜೆಕ್ಟ್ನ ಯೂಸ್ ಮಾಡ್ತಿದ್ದಾರೆ ಸಿನಾರಿಯೋಸಲ್ಲಿ ಅನ್ನೋದೇ ಕ್ಲಾಸ್ ಬೇಸ್ ಮಾಡೆಲ್ ಇರುತ್ತೆ. ಸೊ ದೀಸ್ ಆಬ್ಜೆಕ್ಟ್ಸ್ ಆರ್ ಗ್ರೂಪ್ಡ್ ಇಂಟು ಕ್ಲಾಸಸ್ ವಿತ್ ಅ ಸರ್ಟೇನ್ ಆಟ್ರಿಬ್ಯೂಟ್ಸ್ ಆಪರೇಷನ್ಸ್. ಸೊ ಆಬ್ವಿಯಸ್ಲಿ ಕ್ಲಾಸಸ್ ಅಂತ ಅಂದಮೇಲೆ ಇವಾಗ ಆಬ್ಜೆಕ್ಟ್ಸ್ ಆರ್ ಗ್ರೂಪ್ಡ್. ಸೊ ಇವಾಗ ಎಲ್ಲ ಆಬ್ಜೆಕ್ಟ್ಸು ಒಂದು ಕ್ಲಾಸ್ಗೆ ಅಂತ ಗ್ರೂಪ್ ಮಾಡಿದಾಗ ಆ ಒಂದು ಕ್ಲಾಸಿಗೆ ಆಟ್ರಿಬ್ಯೂಟ್ಸ್ ಏನು, ಆಪರೇಷನ್ಸ್ ಏನು ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಕ್ಲಾಸ್ ಡಯಾಗ್ರಾಮ್ ಶೋಸ್ ದ ಸ್ಟ್ರಕ್ಚರ್ ಆಫ್ ಈಚ್ ಕ್ಲಾಸ್, ರಿಲೇಶನ್ಶಿಪ್ ಬಿಟ್ವೀನ್ ಈಚ್ ಕ್ಲಾಸ್ ಆ್ಯಂಡ್ ಹೌ ಕ್ಲಾಸ್ ಇಂಟರಾಕ್ಟ್ ಆ್ಯಂಡ್ ಕೊಲಾಬೋರೇಟ್. ನೆಕ್ಸ್ಟ್ ಬಿಹೇವಿಯರಲ್ ಮಾಡೆಲ್. Behavioral model shows how the system behaves when different event occurs. ಅಂದರೆ ಇವಾಗ ನಿಮ್ಮ ಒಂದು ಸಿಸ್ಟಮ್ ಏನಾದರೂ ಒಂದು ಏನೋ ಈವೆಂಟ್ ಅಕ್ಕರ್ ಆದಾಗ ಸೊ ನಿಮ್ಮ ಒಂದು ಸಿಸ್ಟಮ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದೇ ಬಿಹೇವಿಯರಲ್ ಮಾಡಲಿಂಗ್. ಸಿಸ್ಟಮ್ ಮೇ ಹ್ಯಾವ್ ಮಲ್ಟಿಪಲ್ ಸ್ಟೇಟ್ಸ್. ಸಿಸ್ಟಮಿಗೆ ತುಂಬ ಸ್ಟೇಟ್ಸ್ ಇರುತ್ತೆ. ಆಮೇಲೆ ಸ್ಟೇಟ್ ಡಯಾಗ್ರಾಮ್ ಶೋಸ್ ದ ಟ್ರಾನ್ಸಿಷನ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್. ಈ ಸ್ಟೇಟ್ ಡಯಾಗ್ರಾಮ್ಸ್ ಅನ್ನೋದು ನಮ್ಮ ಸಿಸ್ಟಮು ಈವೆಂಟ್ ಅಕ್ಕರ್ ಆದಾಗ ಯಾವ ಒಂದು ಸ್ಟೇಟಿಂದ ಇನ್ನೂ ಒಂದು ಸ್ಟೇಟ್ಗೆ ಹೋಗ್ತಿದೆ ಅಂತ ಹೇಳುತ್ತೆ. ಸೊ ವೆನ್ ಈವೆಂಟ್ ಅಕ್ಕರ್ಸ್ ದ ಸಿಸ್ಟಮ್ ಚೇಂಜಸ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ವೈಲ್ ಚೇಂಜಿಂಗ್ ದ ಸ್ಟೇಟ್ ದ ಸಿಸ್ಟಮ್ ಮೇ ಪರ್ಫಾರ್ಮ್ ಸಮ್ ಆಕ್ಷನ್ಸ್. ಸೊ ಇವಾಗ ನಮ್ಮ ಒಂದು ಸಿಸ್ಟಮು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಚೇಂಜ್ ಆಗೋ ಆ ಗ್ಯಾಪಲ್ಲಿ ಏನಾದರೂ ಆಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ಅದಕ್ಕೆ ಸೀಕ್ವೆನ್ಸ್ ಡಯಾಗ್ರಾಮ್. ಓಕೆ, ಫೋರ್ತ್ ಒನ್ ಬಂದು ಫ್ಲೋ ಓರಿಯೆಂಟೆಡ್ ಮಾಡೆಲ್. ಫ್ಲೋ ಓರಿಯೆಂಟೆಡ್ ಮಾಡೆಲಿಂಗ್ ಎಕ್ಸ್ಪ್ಲೇನ್ಸ್ ಹೌ ದ ಇನ್ಫಾರ್ಮೇಷನ್ ಫ್ಲೋಸ್ ಇನ್ಸೈಡ್ ಅ ಸಿಸ್ಟಮ್ ಆ್ಯಂಡ್ ಹೌ ಇಟ್ ಇಸ್ ಟ್ರಾನ್ಸ್ಫಾರ್ಮ್ಡ್. ಓಕೆ, ಯಾವ ರೀತಿ ನಮ್ಮ ಒಂದು ಇನ್ಫಾರ್ಮೇಷನ್ ಅಥವಾ ಡೇಟಾ ನಮ್ಮ ಸಿಸ್ಟಮಲ್ಲಿ ಫ್ಲೋ ಆಗ್ತಿದೆ ಅನ್ನೋದೇ ಫ್ಲೋ ಓರಿಯೆಂಟೆಡ್ ಮಾಡೆಲ್. ಸೊ ಇಟ್ ಐಡೆಂಟಿಫೈಸ್ ನಮಗೆ ಇನ್ಪುಟ್ ಯಾವುದರಿಂದ ಬರುತ್ತೆ, ಸೆನ್ಸರ್ಸು ಅಥವಾ ಯೂಸರ್ಸ್ ಇನ್ಪುಟ್ ಆಗಿರ್ಬೋದು, ಫೈಲ್ಸ್ ನೆಟ್ವರ್ಕ್ ಆಗಿರ್ಬೋದು, ಎಟ್ಸೆಟ್ರಾ. ನೆಕ್ಸ್ಟ್ ಪ್ರೋಸೆಸ್. ಅಲ್ಗಾರಿದಮಿಂದ ನಾವು ಈಗ ತೊಗೊಂಡಿರೋ ಇನ್ಪುಟ್ನ ಅಲ್ಗಾರಿದಮ್ ಮುಖಾಂತರ ಕೋಡಿಂಗ್ ಮುಖಾಂತರ ನಾವು ಪ್ರೋಸೆಸ್ ಮಾಡ್ತೀವಿ. ಮತ್ತು ಔಟ್ಪುಟ್ ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ದ ಸಿಗ್ನಲ್, ಮೆಸೇಜಸ್ ಆರ್ ರಿಪೋರ್ಟ್. ಎಕ್ಸಾಂಪಲ್ ಡೇಟಾ ಫ್ಲೋ ಡಯಾಗ್ರಾಮ್ ಮತ್ತು ಕಂಟ್ರೋಲ್ ಫ್ಲೋ ಡಯಾಗ್ರಾಮ್. ಓಕೆನಾ. ಸೊ ಇವಾಗ ಫಿಫ್ತ್ ಕ್ವೆಶನ್ ಏನು ಹೇಳುತ್ತಂದ್ರೆ ಎಕ್ಸ್ಪ್ಲೇನ್ ದ ನೇಚರ್ ಆ್ಯಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಾಫ್ಟ್ವೇರ್ ಸಿಸ್ಟಮ್. ಸೊ ಇದು ಆ್ಯಕ್ಚುಲಿ ಫಸ್ಟ್ ಮಾಡ್ಯೂಲಲ್ಲಿ ಬಂದಿರೋ ಅಂಥ ಕ್ವೆಶನ್ನು. ಆದರೆ ಲಾಸ್ಟ್ ಇಯರ್ ಕ್ವೆಶನ್ ಪೇಪರಲ್ಲಿ ಇವರು ಸೆಕೆಂಡ್ ಮಾಡ್ಯೂಲಲ್ಲಿ ಕೊಟ್ಟಿದ್ದಾರೆ ಈ ಕ್ವೆಶನ್ನು. ಓಕೆನಾ. ಸೊ ಯಾವುದಕ್ಕೂ ಆಗಲಿ ಈ ಕ್ವೆಶನ್ನು ಇಂಪಾರ್ಟೆಂಟ್. ಓಕೆನಾ. ಸೊ ನೇಚರ್ ಆಫ್ ದ ಸಾಫ್ಟ್ವೇರ್. So it works as a product and also acts as a process. ಓಕೆ, ಇದು ಡ್ಯುಯಲ್ ರೋಲ್ ಇದೆ. ಸಾಫ್ಟ್ವೇರು ಪ್ರಾಡಕ್ಟ್ ಥರನೂ ಆ್ಯಕ್ಟ್ ಮಾಡುತ್ತೆ ಮತ್ತು ಪ್ರೋಸೆಸ್ ಥರನೂ ಆ್ಯಕ್ಟ್ ಮಾಡುತ್ತೆ. ಸೊ ಸಾಫ್ಟ್ವೇರ್ ಆಸ್ ಅ ಪ್ರಾಡಕ್ಟ್, ಸಾಫ್ಟ್ವೇರ್ ಗಿವ್ಸ್ ದ ಇನ್ಫಾರ್ಮೇಷನ್ ಆರ್ ಪರ್ಫಾರ್ಮ್ಸ್ ದ ಟಾಸ್ಕ್ ಡೈರೆಕ್ಟ್ಲಿ ಫಾರ್ ದ ಯೂಸರ್ಸ್ ಇನ್ಫಾರ್ಮೇಷನ್. ಓಕೆ, ಇವಾಗ ಸಾಫ್ಟ್ವೇರು ಒಂದು ಇನ್ಫಾರ್ಮೇಷನ್ ಅಥವಾ ಒಂದು ಏನೋ ಒಟ್ಟಿನಲ್ಲಿ ಡೈರೆಕ್ಟಾಗಿ ಯೂಸರ್ಸ್ ಕೊಟ್ಟಿರೋ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಪ್ರೋಸೆಸ್ ಮಾಡಿ ಔಟ್ಪುಟ್ ತೋರಿಸುತ್ತಲ್ಲ, ಅದು ಸಾಫ್ಟ್ವೇರ್ ಆಸ್ ಅ ಪ್ರಾಡಕ್ಟ್. ಓಕೆನಾ. ಅರ್ಥ ಆಯ್ತು ಅನಿಸುತ್ತೆ. ಸೊ ಇವಾಗ ಎಕ್ಸಾಂಪಲ್ ನಾನು ಕೊಡ್ತೀನಿ. ಇವಾಗ ಒಂದು ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬ್ಯಾಂಕಿಂಗ್ ಅಪ್ಲಿಕೇಶನ್ ಆಗಿರ್ಬೋದು. ಓಕೆನಾ. ಇದರಲ್ಲಿ ಏನು ಮಾಡ್ತೀರಾ, ಇನ್ಪುಟ್ ತೊಗೊತೀರಾ, ಪ್ರೋಸೆಸ್ ಮಾಡ್ತೀರಾ, ಔಟ್ಪುಟ್ ಬರುತ್ತೆ, ಔಟ್ಪುಟ್ ಅದ್ರ ಪ್ರಕಾರ ಕೊಡುತ್ತೆ. ಸೊ ದಿಸ್ ಆ್ಯಕ್ಟ್ಸ್ ಆಸ್ ಅ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್. ಓಕೆನಾ. ಸೊ ದಟ್ ಈಸ್ ವಾಟ್ ಸಾಫ್ಟ್ವೇರ್ ಆಸ್ ಅ ಪ್ರಾಡಕ್ಟ್.
ಅಂದರೆ ಡೈರೆಕ್ಟಾಗಿ ಯೂಸಸ್ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಏನಾಗುತ್ತೆ ಅದು ಪ್ರೋಸೆಸ್ ಮಾಡುತ್ತೆ. ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಅಷ್ಟೇ. ಆಮೇಲೆ ಇವಾಗ ಆ ಇನ್ಫಾರ್ಮೇಷನ್ನ ಅದು ಸ್ಟೋರ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ, ಡಿಸ್ಪ್ಲೇ ಕೂಡ ಮಾಡುತ್ತೆ. ಓಕೆನಾ? ಕನ್ವರ್ಟ್ಸ್ ದ ರಾ ಡೇಟಾ ಇಂಟು ಯೂಸ್ಫುಲ್ ಇನ್ಫಾರ್ಮೇಷನ್. ಆಮೇಲೆ ಕ್ಯಾನ್ ಗಿವ್ ಸಿಂಪಲ್ ಔಟ್ಪುಟ್ ಆರ್ ಕಾಂಪ್ಲೆಕ್ಸ್ ಔಟ್ಪುಟ್. ಆಬ್ವಿಯಸ್ಲಿ ಔಟ್ಪುಟ್ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದು ಇನ್ಪುಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಸಿಂಪಲ್ ಆಗಿರ್ಬೋದು, ಕಾಂಪ್ಲೆಕ್ಸ್ ಆಗಿರ್ಬೋದು. ಇಟ್ ಹೆಲ್ಪ್ಸ್ ಇನ್ ಬಿಸ್ನೆಸ್ ಟಾಸ್ಕ್ ಆ್ಯಂಡ್ ಪರ್ಸನಲ್ ಟಾಸ್ಕ್ಸ್. ನೆಕ್ಸ್ಟ್ ಸಾಫ್ಟ್ವೇರ್ ಆಸ್ ಅ ವೆಹಿಕಲ್, ಸಾಫ್ಟ್ವೇರ್ ಆಸ್ ಅ ಪ್ರೋಸೆಸ್ ಅಂತ. ಸೊ ಸಾಫ್ಟ್ವೇರ್ ಆಲ್ಸೋ ಹೆಲ್ಪ್ಸ್ ಅದರ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ವರ್ಕ್. ಏನಂದ್ರೆ ಈ ಒಂದು ಸಾಫ್ಟ್ವೇರು ಇನ್ನೊಂದು ಸಾಫ್ಟ್ವೇರ್ಗೆ ಹೆಲ್ಪ್ ಮಾಡೋದು ಅಥವಾ ಫೌಂಡೇಶನ್ ಆಗಿ ನಿಂತ್ಕೊಳ್ಳೋದು, ಅದು ಸಾಫ್ಟ್ವೇರ್ಗೆ ಆಗಲಿ ಹಾರ್ಡ್ವೇರ್ಗೆ ಆಗಲಿ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಿರೋದು ಅಂತ ಅರ್ಥ. ಓಕೆನಾ? ಸೊ ಇವಾಗ ಆಪರೇಟಿಂಗ್ ಸಿಸ್ಟಮ್, ಈ ಆಪರೇಟಿಂಗ್ ಸಿಸ್ಟಮ್ ಇವಾಗ ನಿಮ್ಮ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಏನಿರುತ್ತೆ, ಸೊ ಆಲ್ ದ ಆ್ಯಪ್ಸ್ ರನ್ಸ್ ಬಿಕಾಸ್ ದ ಓ ಎಸ್ ಕಂಟ್ರೋಲ್ಸ್ ಎವ್ರಿಥಿಂಗ್ ಅಲ್ವಾ, ಎಲ್ಲ ಇನಿಷಿಯಲೈಸ್ ಮಾಡುತ್ತೆ. ಬಟ್ ಆ ಆಪರೇಟಿಂಗ್ ಸಿಸ್ಟಮ್ ಏನು, ಸಾಫ್ಟ್ವೇರ್ ತಾನೇ. ಸೊ ಅದು ಮೆಮೊರಿನ ಮ್ಯಾನೇಜ್ ಮಾಡುತ್ತೆ, ಫೈಲ್ಸ್ನೆಲ್ಲ ಮ್ಯಾನೇಜ್ ಮಾಡುತ್ತೆ, ಮತ್ತು ಹಾರ್ಡ್ವೇರ್ನು ಕೂಡ ಮ್ಯಾನೇಜ್ ಮಾಡುತ್ತೆ. ಯಾರು ಮಾಡ್ತಿರೋದು, ಸಾಫ್ಟ್ವೇರು. ಅಂದರೆ ಈ ಆಪರೇಟಿಂಗ್ ಸಿಸ್ಟಮ್ ಅನ್ನೋ ಸಾಫ್ಟ್ವೇರು ಇಂಡೈರೆಕ್ಟ್ ಆಗಿ ಎಲ್ಲದಕ್ಕೂ ಫೌಂಡೇಶನ್ ಆಗಿ ನಿಂತ್ಕೊಳ್ತಿದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಅದೇ ಥರ ನೆಟ್ವರ್ಕ್ ಕಮ್ಯುನಿಕೇಷನ್ ಸಾಫ್ಟ್ವೇರ್ ಯೂಸ್ ಮಾಡುತ್ತೆ. ಸೊ ಇವಾಗ ನೀವು ವಾಟ್ಸಪ್ಪಲ್ಲಿ ಏನೋ ಒಂದು ಮೆಸೇಜ್ ಸೆಂಡ್ ಮಾಡ್ತೀರಾ, ನೆಕ್ಸ್ಟು ಅದು ನೆಟ್ವರ್ಕ್ ಸಾಫ್ಟ್ವೇರ್ ಹ್ಯಾಂಡಲ್ ಮಾಡುತ್ತೆ. ಇವಾಗ ಅದು ನಿಮ್ಮ ರಿಸೀವರ್ಗೆ ಹೋಗಬೇಕು ಅಂದರೆ ನೆಟ್ವರ್ಕ್ ಸಾಫ್ಟ್ವೇರ್ ಹ್ಯಾಂಡಲ್ ಮಾಡುತ್ತೆ. ಸೊ ಇಲ್ಲಿ ನೆಟ್ವರ್ಕ್ ಸಾಫ್ಟ್ವೇರ್ ಅನ್ನೋದು ಬಂತಾ ಮಿಡಲಲ್ಲಿ. ಸೊ ಆ ಒಂದು ಸಾಫ್ಟ್ವೇರ್ ಇನ್ನೊಂದು ಸಾಫ್ಟ್ವೇರ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದು ನೆಕ್ಸ್ಟ್ ಅದು ಇವಾಗ ಇಷ್ಟೆಲ್ಲ ನೋಡಿದಾದ್ಮೇಲೆ ಡೆಫಿನೇಷನ್ ಆಫ್ ದ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂದರೆ ಏನು, ಅದರಲ್ಲಿ 3 ಎಲಿಮೆಂಟ್ಸ್ ಇರುತ್ತೆ. ಓಕೆನಾ? ಒಂದು ಇನ್ಸ್ಟ್ರಕ್ಷನ್ ಅಂದರೆ ಇಟ್ ಪ್ರೊವೈಡ್ಸ್ ಅ ಫಂಕ್ಷನ್. ಇವಾಗ ಆ ಒಂದು ಪ್ರೋಗ್ರಾಮು ಎಕ್ಸಿಕ್ಯೂಟ್ ಆದಾಗ ನಿಮ್ಮ ಒಂದು ಸಾಫ್ಟ್ವೇರ್ಗೆ ಫಂಕ್ಷನು, ಫೀಚರ್ಸು, ಪರ್ಫಾರ್ಮೆನ್ಸು ಎಲ್ಲ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಡೇಟಾ ಸ್ಟ್ರಕ್ಚರ್ ಏನಕ್ಕೆ ಯೂಸ್ ಮಾಡ್ತಾರೆ, ನಿಮ್ಮ ಒಂದು ಇನ್ಫಾರ್ಮೇಷನ್ನ ನೀಟಾಗಿ ಸ್ಟೋರ್ ಮಾಡಿ ಆರ್ಗನೈಸ್ ಮಾಡೋದಕ್ಕೆ. ನೆಕ್ಸ್ಟ್ ಡಾಕ್ಯುಮೆಂಟೇಷನ್ ಡಿಸ್ಕ್ರೈಬ್ಸ್ ದ ಯೂಸ್ ಆ್ಯಂಡ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್. ಅಂದರೆ ನಿಮ್ಮ ಒಂದು ಸಾಫ್ಟ್ವೇರ್ ಏನು ಮಾಡುತ್ತೆ, ಯಾವ ರೀತಿ ಅದನ್ನು ವರ್ಕ್ ಆಗುತ್ತೆ ಅನ್ನೋದು ಇದೆಲ್ಲ ಡಾಕ್ಯುಮೆಂಟ್ಸಲ್ಲಿ ಇರುತ್ತೆ. ಸೊ ದಟ್ ಈಸ್ ಕನ್ಸಿಸ್ಟ್ ಅದು ಏನಂದರೆ ಸಾಫ್ಟ್ವೇರಲ್ಲಿ 3 ಪಾರ್ಟ್ಸ್ ಇರೋದು. ಓಕೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಾಫ್ಟ್ವೇರ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಅಂದರೆ ಸಾಫ್ಟ್ವೇರ್ ಇಸ್ ಡೆವಲಪ್ಡ್ ಆರ್ ಇಂಜಿನಿಯರ್ಡ್, ಇಟ್ ಇಸ್ ನಾಟ್ ಮ್ಯಾನುಫ್ಯಾಕ್ಚರ್ಡ್. ಅಂದರೆ ನಮ್ಮ ಒಂದು ಸಾಫ್ಟ್ವೇರ್ನ ನಾವು ಡೆವಲಪ್ ಮಾಡ್ತೀವಿ, ಅಂದರೆ ನಾವು ಕೋಡ್ ಬರಿತೀವಿ, ಟೆಸ್ಟ್ ಮಾಡ್ತೀವಿ, ಅದು ಹಂಗೆ ನಾವು ಡೆವಲಪ್ ಮಾಡ್ತೀವಿ. ಅದೇನು ನಾವು ಫ್ಯಾಕ್ಟ್ರಿಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಾ, ಇಲ್ಲ. ಹಾರ್ಡ್ವೇರ್ ಥರ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗುತ್ತಾ ಸಾಫ್ಟ್ವೇರ್ನ, ಇಲ್ಲ. ಅದೇ ಈ ಪಾಯಿಂಟ್ ಹೇಳೋದು. ಅಂದರೆ ಸಾಫ್ಟ್ವೇರ್ ಇಸ್ ಕ್ರಿಯೇಟೆಡ್ ಬೈ ಅನಾಲಿಸಿಸ್, ಡಿಸೈನ್ ಆ್ಯಂಡ್ ಕೋಡಿಂಗ್ ಆ್ಯಂಡ್ ಟೆಸ್ಟಿಂಗ್. ಸೊ ಇಟ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಇನ್ ಅ ಫ್ಯಾಕ್ಟ್ರಿ ಲೈಕ್ ಅ ಹಾರ್ಡ್ವೇರ್. ಸೊ ಹಾರ್ಡ್ವೇರಿಗೆ ಮೇ ಅಪಿಯರ್ ಡ್ಯೂರಿಂಗ್ Hardware defects may appear during manufacturing, but software comes only from the designing and coding. ರೈಟ್. ಸೊ ಹಾರ್ಡ್ವೇರ್ ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಈ ಡಿಫೆಕ್ಟ್ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಆದರೆ ಈ ಸಾಫ್ಟ್ವೇರಲ್ಲಿ ಡಿಸೈನ್, ಕೋಡಿಂಗ್, ಎರರ್ಸ್ ಮುಖಾಂತರ ಗೊತ್ತಾಗುತ್ತೆ. ಸೊ ಅದೇ ಒಟ್ನಲ್ಲಿ ಏನು, ಸಾಫ್ಟ್ವೇರ್ನ ನಾವೇನು ಹಾರ್ಡ್ವೇರ್ ಥರ ಹೋಗಿ ಫ್ಯಾಕ್ಟ್ರಿಲಿ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ನಾವು ಡೆವಲಪ್ ಮಾಡ್ತೀವಿ, ಕೋಡ್ ಬರಿತೀವಿ, ಟೆಸ್ಟ್ ಮಾಡ್ತೀವಿ. ಸೊ ದಟ್ ಈಸ್ ವಾಟ್ ಸಾಫ್ಟ್ವೇರ್ ಡಸ್ ನಾಟ್ ವೇರ್ ಔಟ್ ಅಂತ. ಅಂದರೆ ಹಾರ್ಡ್ವೇರ್ ಫಿಸಿಕಲಿ ಡೆಟಾರಿಯೇಟ್ಸ್ ಡ್ಯೂ ಟು ಡಸ್ಟ್, ಹೈಟ್, ವೈಬ್ರೇಷನ್. ಇವಾಗ ಯಾವುದೋ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನಿಂದ ನಮ್ಮ ಒಂದು ಹಾರ್ಡ್ವೇರ್ ಹಾಳಾಗೋಗ್ಬಿಡುತ್ತೆ. ಸಾಫ್ಟ್ವೇರ್ ಯಾವತ್ತೂ ಆಗಲ್ಲ. ಸೊ ಇವಾಗ ಸಾಫ್ಟ್ವೇರ್ ಹಾಳಾಗಬೇಕು ಅಂತ ಅಂದರೆ ನಾವು ಇಲ್ಲ ತುಂಬ ಚೇಂಜಸ್ ಮಾಡೋಕ್ಕೆ ಹೋಗ್ತೀವಿ, ತುಂಬ ತಲೆ ಯೂಸ್ ಮಾಡಿ ಹೊಸ ಟೆಕ್ನಾಲಜಿ ಹಾಕೋಣ ಅಂತ ಹೇಳ್ಬಿಟ್ಟು ಏನೇನೋ ಸಖತ್ ಚೇಂಜ್ ಮಾಡ್ತೀವಿ, ಆವಾಗ ತುಂಬ ಎರರ್ಸ್ ಬರುತ್ತೆ. ಸೊ ಆವಾಗ ನಮ್ಮ ಸಾಫ್ಟ್ವೇರ್ ಹಾಳಾಗ್ಬೋದು, ಬಿಟ್ಟರೆ ಎನ್ವಿರಾನ್ಮೆಂಟ್ ಚೇಂಜಸಲ್ಲಿ ಹಾಳಾಗೋದಿಲ್ಲ. ಓಕೆನಾ? ಸೊ ದಟ್ ಈಸ್ ವಾಟ್. ಸೊ ಸಾಫ್ಟ್ವೇರ್ ಫೇಲ್ಯೂರ್ಸ್ ಅಕರ್ ಡ್ಯೂ ಟು ದ ಡಿಸೈನ್ ಆರ್ ದ ಕೋಡಿಂಗ್ ಡಿಫೆಕ್ಟ್ಸ್. ಸೊ ಸಾಫ್ಟ್ವೇರ್ ಕ್ಯಾನ್ ಡೆಟಾರಿಯೇಟ್ಸ್ ವೆನ್ ಮೆನಿ ಚೇಂಜಸ್ ಆರ್ ಮೇಡ್. ಅದನ್ನೇ ನಾನು ಹೇಳಿದೆ. ಸೊ ಸಾಫ್ಟ್ವೇರ್ ಹ್ಯಾಸ್ ನೋ ಸ್ಪೇರ್ ಪಾರ್ಟ್ಸ್, ಎವ್ರಿ ಫೇಲ್ಯೂರ್ ಮಸ್ಟ್ ಬಿ ರಿಪೇರ್ಡ್ ಕರೆಕ್ಟಿಂಗ್ ದ ಕೋಡ್. ಸೊ ಹಾರ್ಡ್ವೇರ್ಗೆ ಇವಾಗ ಯಾವುದೋ ಒಂದು ಪಾರ್ಟು ಹಾಳಾಗೋಯ್ತು, ಅದಕ್ಕೆ ಅಂತ ಇನ್ನೊಂದು ಪಾರ್ಟ್ ನಾವು ಕನೆಕ್ಟ್ ಮಾಡ್ಬೋದು, ಆಲ್ರೆಡಿ ರೆಡಿ ಇರುತ್ತೆ, ಆ ಪಾರ್ಟ್ನ ರೀಪ್ಲೇಸ್ ಮಾಡ್ಬೋದು. ಆದರೆ ನಿಮಗೆ ಒಂದು ಸತಿ ಸಾಫ್ಟ್ವೇರ್ ಏನಾದರೂ ಫೇಲ್ಯೂರ್ ಆಯಿತು ಅಂತಂದರೆ ನಾವು ಕೋಡಿಂಗಲ್ಲಿ ಹೋಗಿ ಚೆಕ್ ಮಾಡ್ಬೇಕು ಏನು ತಪ್ಪಾಗಿದೆ ಅಂತ. ಓಕೆನಾ? ನೆಕ್ಸ್ಟ್ ಮೋಸ್ಟ್ ಸಾಫ್ಟ್ವೇರ್ ಇಸ್ ಕಸ್ಟಮ್ ಬಿಲ್ಟ್. ಅನ್ಲೈಕ್ ಹಾರ್ಡ್ವೇರ್ ದಟ್ ಇಸ್ ಸ್ಟ್ಯಾಂಡರ್ಡೈಸ್ಡ್, ಸಾಫ್ಟ್ವೇರ್ ಆಫನ್ ನೀಡ್ಸ್ ಟು ಬಿ ಡಿಸೈನ್ ಫಾರ್ ಅ ಸ್ಪೆಸಿಫಿಕ್ ಕಸ್ಟಮರ್ಸ್ ಆರ್ ಅ ಸ್ಪೆಸಿಫಿಕ್ ಪ್ರಾಬ್ಲಮ್. ಸೊ ಇವಾಗ ಹಾರ್ಡ್ವೇರ್ ಇದು ಪಾಯಿಂಟ್ ಏನು ಹೇಳ್ತಿದೆ ಗೊತ್ತಾ,
ಇವಾಗ ಹಾರ್ಡ್ವೇರ್ ಅಂದರೆ ಎಲ್ಲ ಕಸ್ಟಮರ್ಸ್ಗೂ ಸೇಮ್ ಇರುತ್ತೆ. ನೀವು ಅಂಗಡಿಗೆ ಹೋಗಿ ನನಗೆ ಮೌಸ್ ಕೊಡಿ, ಕೀಬೋರ್ಡ್ ಕೊಡಿ, ಸಿ ಪಿ ಯು ಕೊಡಿ ಅಂತ ಅಂದರೆ ಆಬ್ವಿಯಸ್ಲಿ ಅವರು ಅದೇ ಕೊಡ್ತಾರೆ. ಸೊ ನಾನು ಹೋದ್ರು ಅದೇ ಕೊಡ್ತಾರೆ, ನೀವು ಹೋದ್ರು ಅದೇ ಕೊಡ್ತಾರೆ, ಬೇರೆಯವ್ರು ಹೋದ್ರು ಕೇಳಿದ್ರು ಅದೇ ಕೊಡ್ತಾರೆ. ಆದರೆ ಇವಾಗ ಸಾಫ್ಟ್ವೇರ್ ಎಲ್ಲದಕ್ಕೂ ಒಂದೇ ಇರುತ್ತಾ? ಸೊ ಇವಾಗ ನಿಮ್ಮ ಬ್ಯಾಂಕ್‌ಗೆ ಹೋದ್ರೆ ಅಲ್ಲೊಂದು ಸಾಫ್ಟ್ವೇರ್ ಇರುತ್ತೆ, ಹಾಸ್ಪಿಟಲ್‌ಗೆ ಹೋದ್ರೆ ಅಲ್ಲೊಂದು ಸಾಫ್ಟ್ವೇರ್ ಇರುತ್ತೆ, ಕಾಲೇಜ್‌ಗೆ ಹೋದ್ರೆ ಅಲ್ಲೊಂದು ಸಾಫ್ಟ್ವೇರ್ ಇರುತ್ತೆ, ರೈಟ್? ಸೊ ಸಾಫ್ಟ್ವೇರ್ ಸ್ಟ್ಯಾಂಡರ್ಡೈಸ್ ಅಲ್ಲ, ಹಾರ್ಡ್ವೇರ್ ಸ್ಟ್ಯಾಂಡರ್ಡೈಸ್. ಎಕ್ಸಾಂಪಲ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಅದೇ ಹೇಳಿದ್ ನಾನು. ಈವನ್ ದೋ ವಿ ರಿಯೂಸ್ ಮೆನಿ ಸಾಫ್ಟ್ವೇರ್ ಕಾಂಪೋನೆಂಟ್ ಟುಡೇ, ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಸ್ಟಿಲ್ ರಿಕ್ವೈರ್ಡ್ ಕಸ್ಟಮ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಬಿಕಾಸ್ ಎವ್ರಿ ಕಸ್ಟಮರ್ಸ್ ಹ್ಯಾಸ್ ಅ ಯುನಿಕ್ ರಿಕ್ವೈರ್ಮೆಂಟ್. ಓಕೆ, ಅರ್ಥ ಆಯ್ತಲ್ವಾ ಗೈಸ್? ಸೊ ಇಷ್ಟೇ. ಸೊ ನಾನು ಇನ್ನೂ ಕ್ವೆಶನ್ಸ್ ಇದೆ ಆ್ಯಕ್ಚುಲಿ. ನಾನು ನೆಕ್ಸ್ಟ್ ಬರೋ ಫ್ಯೂಚರ್ ವಿಡಿಯೋ ಅಂದರೆ ನೆಕ್ಸ್ಟ್ ಇದ್ರದ್ದು ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್. ಇವತ್ತು ನೀವು ಇಷ್ಟು ನೀಟಾಗಿ ರಿವೈಸ್ ಮಾಡಿ, ಓಕೆನಾ? ಮತ್ತು ಏನಾದರೂ ಡೌಟ್ಸ್ ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಮತ್ತು ಈ ಎಲ್ಲ ಪಿ ಡಿ ಎಫ್ ಲಿಂಕ್ಸು ನಾನು ಈ ಮಾಡೆಲ್ಸ್ ಕಂಪ್ಲೀಟ್ ಆದಮೇಲೆ ನಾನು ಕೊಡ್ತಾ ಹೋಗ್ತೀನಿ, ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಒಂದು ವಾಟ್ಸಪ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡಿ. ಸೊ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2 ಆಫ್ ದ ಮಾಡ್ಯೂಲ್ 2. ಓಕೆ, ಥ್ಯಾಂಕ್ ಯು ಗೈಸ್.